ಪ್ರಾರ್ಥಿಸಿ. ಸ್ವಸ್ಥತೆ ಬಿಡುಗಡೆ ವಿಷಯದಲ್ಲಿ ಪ್ರಾರ್ಥಿಸಿ. ನಿಮ್ಮ ಕುಟುಂಬ ವಿಷಯವಾಗಿ ಕೂಡ ನೀವು ಪ್ರಾರ್ಥಿಸಿ. ಮೊದಲನೇದಾಗಿ ನಿಮ್ಮ ವಿಷಯವಾಗಿ ಪ್ರಾರ್ಥಿಸಿ. ಎರಡನೇದಾಗಿ ನಿಮ್ಮ ಕುಟುಂಬ ವಿಷಯವಾಗಿ ಪ್ರಾರ್ಥಿಸಿ. ಮೂರನೇದಾಗಿ ಜನರ ವಿಷಯವಾಗಿ, ದುಃಖ ಭಾರದಲ್ಲಿದ್ದಂತಹ ಜನರಿಗಾಗಿ ಪ್ರಾರ್ಥಿಸಿ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ 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 ಯೇಸುವೇ. ಸ್ತೋತ್ರ 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 ಯೇಸುವೇ. ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಅದ್ಭುತ ಸ್ವಲ್ಪನೇ ನಿಮಗೆ ಸ್ತೋತ್ರ. ಆಲೋಚನೆ ಕರ್ತನೇ ನಿಮಗೆ ಸ್ತೋತ್ರ. ರಾಕರ್ಮ ದೇವರೇ ನಿಮಗೆ ಸ್ತೋತ್ರ. ನಿತ್ಯನಾದ ತಂದೆ ನಿಮಗೆ ಸ್ತೋತ್ರ. ಸಮಾಧಾನ ಪ್ರಭು ನಿಮಗೆ ಸ್ತೋತ್ರ. ಕರ್ತನೇ ನಮ್ಮ ಪ್ರಾರ್ಥನೆ ಕೇಳಪ್ಪ ದೇವರೇ. ನಮ್ಮ ಪ್ರಾರ್ಥನೆಯನ್ನು ಕೇಳು ದೇವರೇ. ಕಣ್ಣೀರಿನ ವರ್ಷಪ್ಪ ಕರ್ತನೇ. ನಿನ್ನ ಸನ್ನಿಧಿಯಲ್ಲಿ ಮಕ್ಕಳು ದುಃಖದಿಂದ ಭಾರದಿಂದ ಪ್ರಾರ್ಥಿಸುವಾಗ ಅವ್ರ ದುಃಖ ಭಾರವನ್ನೆಲ್ಲ ಇದನ್ನ ನೋಡಿ ಪರಾಮರಿಸಿ ಆ ದುಃಖ ಭಾರವನ್ನೆಲ್ಲ ತೆಗೆದು ದೂರ ಮಾಡುವಪ್ಪ ದೇವರೇ. ಯಜಮಾನ ಮಾರ್ಪಡ್ಬೇಕೆಂಬುದಾಗಿ ಪ್ರಾರ್ಥಿಸ್ತಾರೋ, ಹೆಂಡತಿ ಮಾರ್ಪಡ್ಬೇಕೆಂಬುದಾಗಿ ಪ್ರಾರ್ಥಿಸ್ತಾರೋ, ಯಾರ ಮಕ್ಕಳು ಮಾರ್ಪಡ್ಬೇಕೆಂಬುದಾಗಿ ಪ್ರಾರ್ಥಿಸ್ತಾರೋ, ಯಾರ ತಾಯಿ ತಂದೆ ಮಾರ್ಪಡ್ಬೇಕೆಂಬುದಾಗಿ ಪ್ರಾರ್ಥಿಸ್ತಾರೋ ಅವರೆಲ್ಲರನ್ನು ಮಾರ್ಪಡಿಸೋಪ್ಪ ಕರ್ತನೆ. ಮಾರ್ಪಡಿಸು ದೇವರೇ. ಮಾರ್ಪಡಿಸ್ತಕ್ಕಂಥ ದೇವರಾಗಿದ್ದೀರಿ ಕರ್ತನೆ. ಜನರಿಗೆ ರಕ್ಷಣೆ ತಂದಂತ ದೇವರಾಗಿದ್ದೀರಿ. ಜನರಿಗೆ ಬಿಡುಗಡೆ ಮಾಡ್ತಕ್ಕಂಥ ದೇವರಾಗಿದ್ದೀರಿ. ನೀವು ಮಾರ್ಪಡಿಸೋಪ್ಪ ಕರ್ತನೆ. ಯಾರ ರೋಗ ವ್ಯಾಧಿಗಳಿಂದ ಬಂದ ದೇವರೇ ಸ್ವಸ್ಥತೆಗಾಗಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಾರೋ ಅವ್ರಿಗೆ ಇಮಿಡಿಯೇಟ್ಲಿ ನಿಮ್ಮ ಗಾಯಗಳ ಹಸ್ತ ಮೇಲೆ ಚಾಚಿ ಅವ್ರಿಗೆ ಅಂಗಳ ತಲೆವರೆಗೆ ಮುಟ್ಟಿ ಅವರಿಗೆ ಸ್ವಸ್ಥತೆ ಬಿಡುಗಡೆ ಮಾಡಿ ಆರೋಗ್ಯ ಭಾಗ್ಯವನ್ನು ಕೊಡ್ತೀರಿ ಎಂಬುದನ್ನು ಪ್ರಾರ್ಥಿಸ್ತಾ ದೇವರೇ. ಗ್ಲೋರಿ 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 ಗ್ಲೋರಿ. ಪರಿಶುದ್ಧಾತ್ಮ 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 ನಿಮ್ಮನ್ನು ಸ್ವಾಗತಿಸ್ತೇವೆ. ನಿಮ್ಮನ್ನು ಸ್ವಾಗತಿಸ್ತೇವೆ. Come to Holy Spirit in the name of Jesus. Come to Holy Spirit. Thank you.
थैंक यू लॉर्ड, हालेलुया। परमेश्वर आपका हम स्तुति करते हैं। परमेश्वर इस जगह से तेरे महिमा से भर दे। जो इस जगह पर दुख से भर के आए सो है, रोगी लोग आए सो सैताना अधिकार से भर के, जादू दोनों से भर के, जिंदा खुदा आपका स्तुति करके बुला ले परमेश्वर। इस जगह तेरे महिमा से भर दे ದೇವರೇ। ಅನೇಕ ಜನರು ಕೈಲಿ ಕಷ್ಟಗಳಿಂದ, ಸಮಸ್ಯೆಗಳಿಂದ, ರೋಗ ವ್ಯಾಧಿಗಳಿಂದ, ಸೈತನ ಕಾಟ, ಮಂತ್ರದ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿದ್ದೇವೆ ಈ ಸ್ಥಳದಲ್ಲಿ। ಆ ನಡಿಯಲ್ಲಿ ಪ್ರಾರ್ಥಿಸುವಾಗ ಆಕಾಶದಿಂದ ಬೆಂಕವನ್ನು ಸುರಿಸಿ ಕಲ್ಲು, ಕಟ್ಟಿ, ನೀರು, ಮಾಂಸ ಬೋಧಿಸಲು ಈ ದಿನ ದಾಸರಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ। ಅದೇ ಆಕಾಶದಿಂದ ಬೆಂಕಿಯನ್ನು ಸುರಿಲಿ ಅಪ್ಪ ಕರ್ತಾನೆ।
ಬೆಂಕಿಯನ್ನು ಸುರಿಸುವ ಹಬ್ಬ ಕರ್ತನೆ. ಇಸ್ರಾಯೇಲ್ ಮಹಿಮೆಯಿಂದ ತುಂಬಿಸಲ್ಪಡಲಿ ಹಬ್ಬ ಕರ್ತನೆ. ನಿಮ್ಮ ಶಕ್ತಿಯಿಂದ ತುಂಬಿಸಲ್ಪಡಲಿ ಹಬ್ಬ ದೇವರೇ. ನಿಮ್ಮನ್ನು ಸ್ವಾಗತಿಸ್ತೇವೆ ಕರ್ತನೆ. ನೀವು ಯಾರ್ಯಾರು ಪ್ರಾರ್ಥಿಸ್ತಾರೋ ದೇವರೇ, ನನ್ನ ಹೃದಯದಲ್ಲಿ ನೀವು ಬರೆಯಬಲಾಗಿ ನಿಮ್ಮನ್ನು ಕರೀತಾರೋ ಅವ್ರ ಹೃದಯದಲ್ಲಿ ಬಂದು ದೇವರೇ ಅದ್ಭುತಗಳಿಂದ ಸೂಚಕ ಕಾರ್ಯಗಳಿಂದ ತುಂಬಿಸಿರುವ Come to Holy Spirit in the name of Jesus. ಪರಿಶುದ್ಧಾತ್ಮ ದೇವರೇ, ನಿಮ್ಮನ್ನು ನಾವು ಸ್ವಾಗತಿಸ್ತೀವಿ. ಈ ಮಧ್ಯದಲ್ಲಿ ಸೈತನ ಅಧಿಕಾರಗಳೆಲ್ಲ ಮುರಿತಕ್ಕಂಥವಾಗಿದ್ದವು ಪ್ರಿಯ. ಮಾಟ ತಂತ್ರಗಳೆಲ್ಲ ಮುರಿತಕ್ಕಂಥವಾಗಿದ್ದವು ಪ್ರಿಯ. ದೇವು ಬಾಣಮತಿ ಶರೀರಗಳಿಂದ ಮುರಿತಕ್ಕಂಥವಾಗಿದ್ದವು ಪ್ರಿಯ. ಚಿಂತೆ, ಕಷ್ಟ, ರೋಗ, ವ್ಯಾಧಿಗಳೆಲ್ಲ ಜನರಿಂದ ಮುರಿತಕ್ಕಂಥವಾಗಿದ್ದವು ಪ್ರಿಯ. ಈಗೋ ಮುರಿತಕ್ಕಂಥ ದೇವರು ಆಕಾಶ ದ್ವಾರಗಳನ್ನು ತೆರೆದನು ಪ್ರಿಯರೇ. ಒಂದ್ಸತಿ ಚಪ್ಪಳಿ ತಟ್ಟದ ನಾವು ಸ್ವಾಗತಿಸೋಣ. ಪ್ರತಿಯೊಬ್ಬರ ಹೆಸರು
ದೇವರೇ. ಪ್ರತಿಯೊಂದು ಹೃದಯದಲ್ಲಿ ಅದ್ಭುತ ಮಾಡು. ಮೊದಲನೇ ಅದ್ಭುತ, ಪಾಪದ ಹೃದಯವನ್ನು ಮಾರ್ಪಡಿಸು ದೇವರೇ. ಪಾಪದ ಹೃದಯವನ್ನು ಮಾರ್ಪಡಿಸು ಮೊದಲನೇ ಅದ್ಭುತ. ಎರಡನೇದು, ಯಾರ್ಯಾರ ಕುಟುಂಬದಲ್ಲಿ ಸಮಸ್ಯೆ, ಕಷ್ಟ, ಭಾರ, ಕಣ್ಣೀರು, ದುಃಖ, ಬೇದನೆಗಳು ಕರ್ತನೆ, ಅವೆಲ್ಲ ಬಿಡುಗಡೆ ಮಾಡಿ ಅದ್ಭುತ ಮಾಡು ಕರ್ತನೆ. ಮೂರನೇದಾಗಿ, ಯಾರ್ಯಾರು ರೋಗ ವ್ಯಾಧಿಗಳಿಂದ ಬಂಧಿಸಲ್ಪಟ್ಟಿದ್ದಾರೆ, ಅಯ್ಯೋ ದೇವರೇ ನನಗೆ ಸ್ವಸ್ಥತೆ ಮಾಡು ಎಂಬುದಾಗಿ, ನಮ್ಮವರನ್ನು ಮಾಡು ಎಂಬುದಾಗಿ ಪ್ರಾರ್ಥಿಸುವಾಗ ಅವರಿಗೆ ಅದ್ಭುತ ಮಾಡುವಪ್ಪ ದೇವರು. ನಾಲ್ಕನೇದು, ಮಾಟ ಮಂತ್ರ ತಂತ್ರ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿದ್ದು, ಕುಟುಂಬಗಳು ಒಡೆದೋಗಿ ವಿರುದ್ಧವಾಗಿತ್ತು, ಅನೇಕ ಕಷ್ಟ ನಷ್ಟವನ್ನು ಅನುಭವಿಸಿಕೊಂಡು ಅನೇಕ ಹಾಸ್ಪಿಟಲ್ ಹಿಂದೆ ತಿರುಗಿ ಯಾರು ಕೈಲಿ ಆಗದಂತ ಸಮಸ್ಯೆ ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದ ಕರ್ತನೆ, ಅವರ ಜೀವಿತದಲ್ಲಿ ಅದ್ಭುತ ಮಾಡು. ಆ ಮಂತ್ರ ತಂತ್ರಗಳಿಂದ ಅವರು ಬಿಡುಗಡೆ ಮಾಡಪ್ಪ. ಆ ಮಂತ್ರವಾದಿಗಳು ಶರೀರವೆಲ್ಲ ಬೆಂಕಿ ಆಗ್ತವೆ ನಾವು ಯೇಸುನಾಮದಲ್ಲಿ. ಎಲ್ಲಿವರೆಗೂ ತೆಗೆಯಲ್ಲ ಅಲ್ಲಿವರೆಗ ಅವ್ರ ಶರೀರವೆಲ್ಲ ಬೆಂಕಿಯಿಂದ ತುಂಬಲ್ಪಡ್ಬೇಕಪ್ಪ. ಪ್ರತಿ ಗಳಿಗೆ ನಿಮಿಷ ಅವ್ರ ಚರ್ಮೋತ್ಸವ ಯೇಸುನಾಮದಲ್ಲಿ ತೆಗೆಯುವರೆಗ ಅವ್ರ ಶರೀರ ಬೆಂಕಿಯಿಂದ ತುಂಬಲ್ಪಡಲಿದೆ ಅವರೇ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ, ಹಲ್ಲೆಲೂಯಾ. ನಮ್ಮ ತಂದೆಗ ಕೂಡ ನಾವು ಪ್ರಾರ್ಥಿಸಲ್ಪೇರೆ. ಬೇರೆ ಸಾಕಿ ಒಂದು ಸೈಡ್ ಶರೀರ ಪ್ರಿಯರೇ, ಬಾಯಲ್ಲಿ ಮಾತಾಡೋದು ಬರಲ್ಲ ಪ್ರಿಯರೇ. ಈಗ ಸಭೆಯಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದು ನಿಮಿಷ ನಮ್ಮ ತಂದೆಗಾಗಿ ನಾವು ಪ್ರಾರ್ಥಿಸಿದ್ರಿ. ಒಂದು ನಿಮಿಷ ನಮ್ಮ ತಂದೆಗಾಗಿ ನಾವು ಪ್ರಾರ್ಥಿಸಿದ್ರಿ. ಪರಿಶುದ್ಧಾತ್ಮ, ಇಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ. ನಮ್ಮ ತಂದೆಯ ಹಾಸ್ಪಿಟಲ್ ಇಲ್ಲ ಕರ್ತನೆ, ಮನೆಯಲ್ಲಿ ಬಿದ್ದೋಗಿರಪ್ಪ ದೇವರೇ. ಡಾಕ್ಟರ್ ಸಂಪರ್ಕ ಮಾಡ್ಬೇಕೆಂಬ ಉದ್ದೇಶ ಆಸೆ ಎಷ್ಟು ಇತ್ತು ಕರ್ತನೆ, ಆದ್ರೆ ಆಗ್ಲಿಲ್ಲ ದೇವರೇ. ಮನೆಯಲ್ಲಿದ್ದು ವೈದ್ಯರಿಂದ ನಾವು ಕರ್ತನೆ ನಾವ್ರಿಗೆ ಔಷಧವನ್ನು ಕೊಟ್ಟಂತರಾಗಿದ್ದೇವೆ ಕರ್ತನೆ. ನೀನು ಆರೋಗ್ಯದಾಯಕನಾಗಿದ್ದ ಕಾರಣ ನಿನ್ನಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ. ಅವ್ರ ನರನಾಡುಗಳಿಗೆ ಬಲ ಬರಲಿಕ್ಕೆ ಆಗ್ತಾನೆ, ಅವ್ರ ಮಾಂಸಕ್ಕೆ ಬಲ ಬರ್ಲಿಕ್ಕೆ ಆಗ್ತಾನೆ, ಕೀಳು ಎಲುಬುಗಳಿಗೆ ಬಲ ಬರ್ಲಿಕ್ಕೆ ಆಗ್ತಾನೆ, ನಾಲ್ಗಿಂದ ಮಾತಾಡುವಂತ ಶಕ್ತಿ ಬರಲಪ್ಪ ದೇವರೇ. ಯಾ ನರ ಡೈಮೇಜ್ ಆಗಿದೆ ಕರ್ತನೆ ಬ್ರೈನ್ ಅಲ್ಲಿ, ಆ ನರ ಇವಾಗಲೂ ಸಟ್ ಮಾಡಪ್ಪ ಕರ್ತನೆ. ಸಭೆಯವರ ಮುಂದೆ ನಾವು ಪ್ರಾರ್ಥಿಸ್ತೇವೆ ದೇವರೇ, ಅವ್ರಿಗೆ ವಾಸ ಮಾಡು, ಅವ್ರಿಗೆ ಸ್ವಸ್ಥತೆ ಮಾಡಲು ಬಿಡುಗಡೆ ಬರಪ್ಪ. ಅವರಿಗಾಗಿ ಪ್ರಾರ್ಥನೆ ಮಾಡಿರ್ತಕ್ಕಂಥ ಪ್ರತಿಯೊಂದು ಕುಟುಂಬವನ್ನು ಆಶೀರ್ವಾದಿಸು, ಪ್ರತಿಯೊಂದು ಕುಟುಂಬವನ್ನು ಬಲಪಡಿಸು. ಯಾರಾದರೂ ಕುಟುಂಬದಿಂದ ಈ ಸ್ಥಿತಿಯಲ್ಲಿ ಇರುವುದಾದರೆ ಅವ್ರಿಗೆ ಕೂಡ ವಾಸಿ ಮಾಡಿ ಬಿಡುಗಡೆ ಕೊಟ್ಟು ಸ್ವಸ್ಥತೆ ಕೊಟ್ಟು ಕೈ ಹಿಡಿದು ಮ್ಯಾಕೆಟ್ಸಿ ನಡೆದಾಡುವಂತೆ ಸಹಾಯ ಮಾಡುವ ಶಕ್ತಿಗಳು. ಪ್ರಾರ್ಥನೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಅದ್ಭುತಗಳ ಒಂದು ನಾಮದಲ್ಲಿ ಗ್ಲೋರಿ 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 ಗ್ಲೋರಿ. ಈ ಸಭೆ ಏನು ಅಂದ್ರೆ ನಿನ್ನ ಹಸ್ತಕ್ಕೆ ನಾವು ಹತೋಟಿಯನ್ನು ಕೊಡ್ತೇವೆ ಕರ್ತನೆ. ನಿಮ್ಮ ಚಿತ್ತ ನೆರವೇರಿಸಲಿ. ನಡೆಸ್ಕೊಳ್ತಕ್ಕಂಥ ಜ್ಞಾನ, ಬಲ, ಶಕ್ತಿ, ಸಾಮರ್ಥ್ಯಗಳನ್ನು ಕೊಡ್ರಿ. ಸಭೆ ಹಿರಿಯರನ್ನು ಹೇರಳವಾಗಿ ಮುಟ್ಟು ಅಭಿಷೇಕಿಸು. ನಿಮ್ಮ ಕೃಪೆ ಕರುಣೆ ತುಂಬಿಸು. ಟೀಮ್ ಅನ್ನು ದೇವರೇ ಅದ್ಭುತ ಒಂದು ಟೀಮ್ ಆಗಿ ದಿನ ಮಾರ್ಪಡಿಸು. ಅದ್ಭುತ ಟೀಮ್ ಆಗಿ ಮಾರ್ಪಡಿಸು ದೇವರೇ. ನಿಮ್ಗೆ ಮಹಿಮೆ ಆಗ್ಬೇಕು, ನೀವು ಕಾರ್ಯ ಮಾಡ್ರಿ. ಇವತ್ತು ಅನೇಕ ಜನರು ದೇವರೇ ಅವರು ಸ್ವಸ್ಥತೆ ಬಿಡುಗಡೆ ಅವರಿಗೆ ಮಾಡಿದಪ್ಪ, ನಿಮಗೆ ಸ್ತೋತ್ರ. ಅವರಿಗೆ ಆರೋಗ್ಯ, ಭಾಗ್ಯ, ಬಲ, ಶಕ್ತಿ, ಸಾಮರ್ಥ್ಯ ಕೊಟ್ಟದ ಸ್ತೋತ್ರ. ಯಾವ ಯಾವ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡಿದೆವೋ, ನಮ್ಮ ಪ್ರಾರ್ಥನೆ ಕೇಳಿದ್ರಪ್ಪ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಈ ಆನ್ಲೈನ್ ನಲ್ಲಿದ್ದು ಅಯ್ಯೋ ನನ್ನ ಕುಟುಂಬದ ಪರಿಸ್ಥಿತಿ ಎಂಬರು ಯಾರಾದ್ರೂ ಇರುವುದಾದ್ರೆ ಕರ್ತನೆ, ಅವರಿಗೆ ನಾವು ಪ್ರಾರ್ಥಿಸ್ತೇವೆ. ಅವ್ರ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲಾ ಪರಿಸ್ಥಿತಿಗಳು ಮಾರ್ಪಡಿಸು. ಎಲ್ಲರ ಪರಿಸ್ಥಿತಿಗಳನ್ನು ಮಾರ್ಪಡಿಸು ದೇವರೇ. ಯಾರ್ಯಾರು ದೇವರೇ, ಅನೇಕ ಜನರು ದೇವರೇ ಫೋನ್ ಮುಖಾಂತರವಾಗಿ, ಕಾಮೆಂಟ್ ಮುಖಾಂತರವಾಗಿ ಬರಿತಕ್ಕಂಥ ಹೇಳ್ತಕ್ಕಂಥರಾಗಿದ್ದಾರೆ. ಕುಟುಂಬವಾಗಿ ಪ್ರಾರ್ಥಿಸ್ರಿ. ಅವ್ರ ಕುಟುಂಬಗಳಿಗೆ ನಾವು ಪ್ರಾರ್ಥಿಸ್ತೇವೆ ಕರ್ತನೆ, ಆಶೀರ್ವದಿಸ್ರಿ. ಅವ್ರ ಕುಟುಂಬದಲ್ಲೆಲ್ಲ ಬಿಡುಗಡೆ, ಶಾಂತಿ, ಸಮಾಧಾನ, ನೆಮ್ಮದಿ, ಐಕ್ಯತೆ ಕೊಡ್ರಿ. ಬೇಕಾದ ವಿಷಯ ಆರ್ಥಿಕವಾಗಿ ಅವ್ರನ್ನ ಸಹಾಯ ಮಾಡಿ ಸಹಕರಿಸ್ರಿ ದೇವರೇ. ಮಾತ್ರ ನಿಮ್ಮ ಮಹಿಮೆ ಆಗಲಿ. ಇವತ್ತಿನ ವಾಕ್ಯದ ಕಡೆ ಹೋದೋ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ಹೇಳ್ತಕ್ಕಂಥ ನಾನು ಬಲಹೀನರು ಮತ್ತು ಜ್ಞಾನದಿಂದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ ಅಭಿಷೇಕ ವಾಕ್ಯಗಳಿಗೆ ಸಭಾ ನಿಮ್ಮ ಮುಂದೆ ಮಾತಾಡಿ
ನನ್ನ ಬಾಯಿ ದುಡ್ಡಿದ ನಾಲ್ಕು ನಮ್ಮೆಲ್ಲರಿಗೆ ಮಾತಾಡುತ್ತಾರೆ. ನೀವು ಮಾತಾಡೋದ್ರೆ ನೀವು ಬರುವರು ನಾವು ಸಿದ್ಧವಾಗಿ ಬದುಕಿಕೊಳ್ಳಿಲ್ಲ ಸಾಧ್ಯದಪ್ಪ. ಪರಿಶುದ್ಧಾತ್ಮ ನಮ್ಮನ್ನು ಮಾತಾಡಿ ಇವಾಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ನಮ್ಮೆಲ್ಲರ ಶರೀರ ಸ್ತಂಭಪಡಿಸಿಕೊಟ್ಟು ವಾಕ್ಯದಲ್ಲಿ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡಿ ಸರಿಪಡಿಸಿದೆ ಎಂಬುದಾಗಿ ಜೀವ ಒಡೆಯ ಕೃಷ್ಣ ಬಡ್ಡಿ ನಮ್ಮ ಪಕ್ಷಿಕ. ಆಮೇನ್ ಆಮೇನ್ ಆಮೇನ್. ಮೂರು ವಿಷಯವಾಗಿ ಯಾವಾಗಲೂ ನಾನು ದೇವರ ಸಂದೇಶವನ್ನು ಕೊಡ್ತಕ್ಕಂಥನಾಗಿದ್ದೇನಲ್ಲ, ಈ ದಿನ ಕೂಡ ಮೂರು ವಿಷಯವಾಗಿ ದೇವರ ಸಂದೇಶವನ್ನು ಕೊಡುವುದಕ್ಕಾಗಿ ದೇವರಿಂದ ಪ್ರೇರೇಪಣೆ ಹೊಂದಿದವನಾಗಿದ್ದೇನೆ. ಸಾಯಂಕಾಲ ಸುಮಾರು 8 ಗಂಟೆ ಹಿಡಿದು ರಾತ್ರಿ 10ವರೆಗೆ ಎಷ್ಟೋ ವಾಕ್ಯಗಳನ್ನು ಧ್ಯಾನ ಮಾಡಿದ್ದೇವೆ. ಆದರೆ ದೇವರ ಉದ್ದೇಶನೇ ಬೇರೆ ಆಗುತ್ತೆ. ಬೆಳಗ್ಗೆ ಇಲ್ಲಿ ಬಂದ ತಕ್ಷಣ ಮನೆಯಲ್ಲಿ ಕೂಡ ವಾಕ್ಯಗಳು ಧ್ಯಾನ ಮಾಡಿದೆವು ಕಳ್ತೇನೆ. ಅದು ಕೂಡ ದೇವರ ಉದ್ದೇಶನೇ ಬೇರೆ ಆಗಿದೆ, ಮನುಷ್ಯನ ಉದ್ದೇಶನೇ ಬೇರೆ ಆಗಿರುತ್ತೆ. ಯಾಕ ದೇವರಿಂದ ನಿಮ್ಮ ಚಿಂತೆ ಬಾ ನನ್ನ ಮೇಲೆ ನನಗೋಸ್ಕರ ಚಿಂತಿಸ್ತಂತ ಯಾವ ತರ ಹೇಳ್ತಾನೋ ಅದೇ ತರ ಆತನ ಒಬ್ಬವನೇ ಅದ್ಭುತಗಳು, ಆತನ ಒಬ್ಬವನೇ ಸೂಚಕ ಕಾರ್ಯಗಳು ನಮ್ಮ ಮಧ್ಯದಲ್ಲಿ ಮಾಡ್ತಕ್ಕಂಥನಾಗಿದ್ದಾನೆ. ಬೇರೆ ನಂಬಿಕೆ ವಿಷಯದಲ್ಲಿ 3 ವಿಷಯವಾಗಿ ನಾನು ನಿಮ್ಮನ್ನು ಅದ್ಭುತವಾಗಿ ಒಂದು 30-35-40 ನಿಮಿಷದ ಒಳಗಾಗಿ ನಂಬಿಕೆ ವಿಷಯದಲ್ಲಿ 3 ವಿಷಯವಾಗಿ ನಾನು ಈಗ ಸಂದೇಶವನ್ನು ಕೊಡುವುದಕ್ಕಾಗಿ ನಾನು ಸಿದ್ಧನಾಗಿದ್ದ ಪ್ರಿಯರೇ. ಹಲ್ಲೆಲೂಯಾ ಹಲ್ಲೆಲೂಯಾ. ಅದಕ್ಕೆ ಮೊದಲನೇದಾಗಿ ನೋಡಿ ಸ್ಪಷ್ಟವಾಗಿ ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 45ನೇ ವಚನ. ಮತ್ತು ನನ್ನನ್ನು ನೋಡುವವನು ನನ್ನನ್ನು ಕಳಿಸಿಕೊಟ್ಟಾತನನ್ನು ನೋಡುವವನಾಗಿದ್ದಾನೆ. 46 ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಯೇಸು ಸ್ವಾಮಿ ಹೇಳ್ತಕ್ಕಂಥ ಮಾತು ಇಲ್ಲಿ, ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಇವತ್ತು ಅನೇಕ ಜನರು ನಾವು ದೇವರಿಗೆ ನಂಬಿದೆವು, ದೇವರಲ್ಲಿ ವಿಶ್ವಾಸ ಇಟ್ಟಿದೆವು, ದೇವರಿಗೆ ಮಹಿಮೆ ಪಡಿಸ್ತಕ್ಕಂಥರಾಗಿದ್ದೆವು ಪ್ರೇರಿಗೆ, ಇಲ್ಲದಿಲ್ಲ. ಆದರೆ ಬೆಳಕಿನಲ್ಲಿದ್ದರೆ ಅಥವಾ ಕತ್ತಲಲ್ಲಿದ್ದರೆ ಒಂದ್ಸರ್ತಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳುವುದಾದರೆ ಉತ್ತಮದ ಪ್ರೇರೆ. ಕತ್ತಲು ಮನುಷ್ಯನ ಜೀವಿತ ಹಾಳು ಮಾಡ್ತದ, ಕತ್ತಲು ಮನುಷ್ಯನ ಜೀವಿತ ನಾಶ ಮಾಡ್ತದ. ಕತ್ತಲಲ್ಲಿ ನಡೀತಕ್ಕಂಥವನು ಅವ ಎಲ್ಲಿಗೆ ಹೋಗ್ತು ಅಂತ ಅವನಿಗೆ ಗೊತ್ತಾಗಲ್ಲ ಪ್ರಿಯೆ. ಆದರೆ ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೋ ಎಂಬುದಾಗಿ ಪ್ರಿಯೆ. ಯಾರು ಯೇಸು ಸ್ವಾಮಿಯನ್ನು ಸ್ವೀಕರಿಸ್ತಾರೋ, ಯಾರು ಯೇಸು ಸ್ವಾಮಿಯನ್ನು ಧರಿಸಿಕೊಳ್ತಾರೋ, ಯಾರು ಯೇಸು ಸ್ವಾಮಿ ಮೇಲ ನಂಬಿಕೆ ವಿಶ್ವಾಸ ಇಡುತ್ತಾರೋ ಅವರೆಂದು ಕತ್ತಲಲ್ಲಿ ಪ್ರಕಾಶಿಸ್ಲಕ್ ಸಾಧ್ಯ ಇಲ್ಲ. ಕತ್ತಲಲ್ಲಿ ಅವ್ರು ಪ್ರಕಾಶಿಸಿದ್ರು ಕೂಡ ಕತ್ತಲು ಅವರನ್ನು ಹಿಡಿಲಕ್ಕ ಆಗಲ್ಲ ಪ್ರಿಯರೇ. ಕತ್ತಲಲ್ಲಿ ಇದ್ದವರು ಒಂದೊಂದೇ ಅವ್ರ ಜೊತೆ ಪ್ರಯಾಣಿಸುವಾಗ ಈ ಬೆಳಕಿರ್ತಕ್ಕಂಥ ಮನುಷ್ಯ ಕತ್ತಲಿದ್ದವ್ರ ಒಂದ್ ವೇಳೆ ಪ್ರವೇಶಿಸ್ಲತ್ತನ, ಒಂದ್ ವೇಳೆ ಅವ್ರ ಜೊತೆ ನಡಿಲತ್ತನಂದ್ರ ಈ ಯೇಸು ಕ್ರಿಸ್ತನನ್ನು ಧರಿಸಿಕೊಂಡಿರ್ತಕ್ಕಂಥ ಮನುಷ್ಯನು ಯಾರೈತೆ ಇದ್ದರೋ ಆ ಮನುಷ್ಯನಿಂದ ಕತ್ತಲಿರ್ತಕ್ಕಂಥವರಿಗೆ ಸ್ಪಷ್ಟವಾಗಿ ಬೆಳಕು ಬರ್ತದೆ ಪ್ರಿಯರೇ. ಆದರೆ ಯೇಸು ಸ್ವಾಮಿ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಆತನ ಚಿತ್ತವನ್ನು ನೆರವೇರಿಸಿ ಆತನ ಚಿತ್ತಂತೆ ನಡೀತಕ್ಕಂಥ ಮನುಷ್ಯನಿಗೆ ಎಂದಿಗೂ ಕತ್ತಲು ಹಿಡಿಲಕ್ಕ ಆಗಲ್ಲ ಪ್ರಿಯರೇ. ಹಿಡಿತೇನ್ರಿ ಕತ್ತಲು ಹಿಡಿತೇನ್ರಿ? ಇಲ್ಲ ಸಾಧ್ಯದ ಕತ್ತಲು ಇಲ್ಲ ಸಾಧ್ಯದನ
ಮನುಷ್ಯ ಬೆಂಕಿಗೆ ಹಿಡಿದು ಮನುಷ್ಯ ಬಿಟ್ಕೊಡ್ಬೋದು. ಒಂದ್ 2 ನಿಮಿಷ 3 ನಿಮಿಷ ಕೈಯಲ್ಲಿ ಬೆಂಕಿ ಹಿಡ್ಕೊಂಡು ಮುಟ್ಟಿ ಮಾಡಿ ತಾಕತ್ ಹಚ್ಚಿ ಬೆಂಕಿ ಹಿಡ್ಕೊಂಡು ಮನುಷ್ಯ ಬಿಟ್ಕೊಡ್ಬೋದು ಪ್ರಿಯರೇ. ಆದ್ರೆ ಹೈ ಟೆನ್ಷನ್ ಕರೆಂಟ್ ವೈರ್ 3 ಫೇಸ್ ಕರೆಂಟ್ ಎಲ್ಲಿ ಇರ್ತದೋ ಅಲ್ಲಿ 2 ನಿಮಿಷ 3 ನಿಮಿಷ ಹಿಡ್ಕೊಳಕ ಆಗಲ್ಲ. ಆಯ್ತೇನ್ರಿ? ಕರೆಂಟ್ ಹಿಡ್ಕೊಳಕ್ ಆಯ್ತದ? 2 ನಿಮಿಷ 3 ನಿಮಿಷ ಹಿಡ್ಕೊತಾನ ಮನುಷ್ಯ. ಕರೆಂಟ್ ಹಿಡ್ಕೊಂಡು ಏನೈತಲ್ಲಿ ಸುಟ್ಟು ಬೂದಿ ಆಗತ್ತಾನ ಪ್ರಿಯರೇ. ಅವನ ಶರೀರದಾಗ ಮಾಂಸ ಒಣಗೋಯ್ತದ, ರಕ್ತ ಸುಟ್ಟೋಯ್ತದ, ನೀರಿನ ವಂಶ ಸುಟ್ಟೋಯ್ತದ. ಮನುಷ್ಯ ಬದುಕುವುದು ಬಹಳ ಕಷ್ಟ, ಆದ್ರೆ ಸತ್ತೋಯ್ತಾನ ಪ್ರಿಯರೇ. ಅದೇ ತರ ಯಾವ ಮನುಷ್ಯನು ಕತ್ತಲಲ್ಲಿ ಇದ್ದವರಿಗೆ ಜೊತೆ ನಡೆದು ಅವರು ಬೆಳಕು ಕೊಡ್ಬೇಕೆಂಬ ಉದ್ದೇಶ ಇಟ್ಟುಕೊಂಡು ಆ ಬೆಳಕಿನ ಮಾರ್ಗದಾಗ ಇದು ಕತ್ತಲಲ್ಲಿ ಪ್ರಕಾಶಿಸ್ತಕ್ಕಂಥ ಮನುಷ್ಯರಿಗೆ ಬೆಳಕಿಗೆ ತರುವುದಕ್ಕ ಪ್ರಯತ್ನ ಪಡ್ತಾರೋ, ಆ ಬೆಳಕಿಗೆ ಒಂದ್ರೆ ಹಿಡಿದ್ರಂದ್ರ ಅವ್ರ ಕತ್ತಲ ಜೀವನವೆಲ್ಲ ಏನಂತದ ಮಾರ್ಪಡ್ತಾವ ಪ್ರಿಯರೇ. ಕತ್ತಲಿಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಜೀವನ ಅವ್ರ ಮಾರ್ಪಡ್ತಾವ ಪ್ರಿಯರೇ. ಆದ್ರೆ ಅದಕ್ಕ ಯೇಸು ಸ್ವಾಮಿ ಹೇಳ್ತಕ್ಕಂಥ ಮಾತು ಆತನ ಸ್ಪಷ್ಟವಾಗಿ ಏನಂತ, ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದೆಂಬುದನ್ನ ಉದ್ದೇಶ ಆಲೋಚನೆ ಇಟ್ಕೊಂಡು ಯೇಸು ಸ್ವಾಮಿ ಲೋಕಕ್ಕ ಬೆಳಕಾಗ್ಬಂದ ಪ್ರಿಯರೇ. ಅನೇಕ ರೋಗ, ಅನೇಕ ವ್ಯಾಧಿಗಳು ಮನುಷ್ಯನಿಗೆ ಬಿಡಿಸ್ತಕ್ಕಂಥವಾಗಿರ್ತಾವ. ಈ ಶರೀರ ಲೋಕದ ಪ್ರಿಯರೇ, ಕರೆಕ್ಟಲ್ಲ ರೀ? ಈ ಶರೀರ ಎಲ್ಲಿಂದದ? ಈ ಶರೀರ ಲೋಕದ. ಈ ಶರೀರಕ್ಕ ಶೋಧನೆ ಬಂದೇ ಬರ್ತಾವ ಪ್ರಿಯರೇ. ಲೋಕದ ಶರೀರದಲ್ಲಿ ಕಾಯಿಲೆ, ರೋಗ, ವ್ಯಾಧಿಗಳು, ಚಿಂತೆಗಳು, ಕಷ್ಟಗಳು, ಕಣ್ಣೀರುಗಳು ಬಂದೇ ಬರುತ್ತಾವ. ಆದ್ರೆ ಯಾವುದು ಶಾಶ್ವತವಾಗಿರಲ್ಲ ಪ್ರಿಯರೇ. ಇರ್ತವೇನ್ರಿ? ಕೆಲವರಿಗೆ 8 ವರ್ಷ ಕಾಡ್ಸಿರ್ಬೋದು, ಕೆಲವರಿಗೆ 10 ವರ್ಷ ಕಾಡ್ಸಿರ್ಬೋದು, ಕೆಲವರಿಗೆ 20 ವರ್ಷ ಕಾಡ್ಸಿರ್ಬೋದು, ಕೆಲವೊಬ್ಬರಿಗೆ ಅನೇಕ ವರ್ಷಗಳನ್ನು ಪೀಡಿಸ್ಕೊಂತ ಇದ್ದಿರ್ಬೋದು. ಆದ್ರೆ ಆ ರೋಗ ವ್ಯಾಧಿ ಮನುಷ್ಯನ ಶರೀರದಿಂದ ಸಾಧ್ಯ ಅದನ್ರಿ? ಇರ್ತದ? ರೋಗ ವ್ಯಾಧಿಗಳು ಮನುಷ್ಯನ ಶರೀರಕ್ಕೆ ಬರ್ತಾವ, ಮನುಷ್ಯನ ಶರೀರದ ಬಿಟ್ಟೋಯ್ತಾವ ಪ್ರಿಯರೇ. ಮನುಷ್ಯನ ಶರೀರದಲ್ಲಿ ಅನೇಕ ಕಾಯಿಲೆ, ಕಷ್ಟ, ಚಿಂತೆ, ಬೇಟೆಗಳು ಬರ್ತಾವ. ಅವು ಕ್ಷಣ ಮಾತ್ರ, ದಿನ ಮಾತ್ರ, ವರ್ಷ ಮಾತ್ರ ಆ ಶರೀರಕ್ಕೆ ಅವಳಡಿಸ್ಕೊಂಡಿರ್ತಾವ. ಆದ್ರೆ ಆ ಚಿಂತೆ, ಭಾರಗಳೆಲ್ಲ ಒಂದು ದಿನ ಮನುಷ್ಯನ ಶರೀರದ ಸ್ಪಷ್ಟವಾಗಿ ಬಿಟ್ಟಿರ್ತಾವ ಪ್ರಿಯರೇ. ಯಾಕಂದ್ರೆ ಲೋಕಕ್ಕ ಯೇಸು ಸ್ವಾಮಿ ಬಂದಿದ್ದ ಕಾರಣ, ಲೋಕದಲ್ಲಿರ್ತಕ್ಕಂಥ ಕತ್ತಲಲ್ಲಿ ಪ್ರವೇಶಿಸ್ತಕ್ಕಂಥ ಪ್ರತಿಯೊಬ್ಬರಿಗೆ ಬೆಳಕು ಕೊಡುವಂತಾಗಿ ಆತನ ಬಂದಿದ್ದ ಕಾರಣ ನಾವು ಆತನ ಮೇಲ ನಂಬಿಕೆ, ವಿಶ್ವಾಸ ಇಡುವಾಗ ಅವೆಲ್ಲ ನಮ್ಮ ಶರೀರಗಳಿಂದ ಬಿಟ್ಟಿರ್ತಾವ ಪ್ರಿಯರೇ. ನಮ್ಮ ಶರೀರ ಬಿಟ್ಟಿರ್ತಾವ ಪ್ರಿಯರೇ. ಯಾವುದು ಶಾಶ್ವತವಾಗಿ ನಮ್ಮ ಶರೀರದಲ್ಲಿ ಇರ್ಲಕ್ ಸಾಧ್ಯ ಇಲ್ಲ. ಆ ಬೆಳಕು ಕೊಡ್ತಕ್ಕಂಥ ದೇವರಿಗೆ, ಆ ಬೆಳಕು ಕೊಡ್ತಕ್ಕಂಥ ದೇವರನ್ನು ನಾವು ಧರಿಸಿಕೊಂಡು ಆ ಬೆಳಕಿನ ಮಾರ್ಗದಾಗ ನಾವು ನಡೆಯುವುದಾದರೆ ಅದ್ಭುತಗಳು, ಸೂಚಕ ಕಾರ್ಯಗಳು ನಾವು ಅಂತೇವೆ ಪ್ರಿಯರೇ. ಅನೇಕ ಡಾಕ್ಟರ್ಸ್ ಕೂಡ, ಅನೇಕ ಸರ್ಜನ್ ಕೂಡ ಪ್ರಿಯರೇ, ಅನೇಕ ವೈದ್ಯರ ಪ್ರಿಯರೇ, ಅವ್ರು ಕೊನೆ ಸ್ಥಿತಿಯಲ್ಲಿ ಆಪರೇಷನ್ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಾಗ ನಿಮ್ಮ ದೇವರಿಗೆ ಪ್ರಾರ್ಥಿಸ್ರಿ ಅಂತ ಹೇಳ್ತಾರೆ ಪ್ರಿಯರೇ. ಹೇಳ್ತಾರ ವೈದ್ಯರು, ಹೇಳ್ತಾರ ನಿಮ್ಮ ದೇವರಿಗೆ ಪ್ರಾರ್ಥಿಸ್ರಿ. ನಮ್ಮ ತಮ್ಮಗ ಆಕ್ಸಿಡೆಂಟ್ ಆಗಿತ್ತು. ಒಂದು ಕಾಲು 4-5 ತುಕಡಿ ಒಳಗ ಮೊಳಕಲ್ ಮ್ಯಾಟ್ ಹೊರಕುದಾಗ 4-5 ತುಕಡಿ ಎಲು ಕುಕಡಿ ಅವ್ರಿಗೆ ಕೂಡ ಡಾಕ್ಟರ್ಸ್ ಅಂತಾರ, ಈ ಮನುಷ್ಯ ಸತ್ತೋದನ ಆಲ್ರೆಡಿ, ಈ ಇನ್ನೊಬ್ಬ ಮನುಷ್ಯ ಎಲ್ಲ ಟ್ರೀಟ್ಮೆಂಟ್ ಮಾಡರಿ ಅಂತ ಹೇಳ್ತಾರೆ. ಇವ್ರಿಗೆ ಬಿಡ್ಸೋದು ನಮ್ಮ ತಮ್ಮ. ಯಾರು ಸತ್ತೋಯ್ತಾನ ಎಂಬುದಾಗಿ ಮನುಷ್ಯನಿಗೆ ತಿಳಿದು ಡಾಕ್ಟರ್ಸ್ ಬಾಜಿಗೆ ಬಿಡಿಸಾಕರು, ಯಾವ ಮನುಷ್ಯ ಜೀವಿತನ ಅವನಿಗೆ ಟ್ರೀಟ್ಮೆಂಟ್ ಕೊಡಲೆಂಬ ಉದ್ದೇಶವನ್ನು ಇಟ್ಕೊಂಡರು, ಆ ಮನುಷ್ಯನೇ ಗಂಭೀರ ಗಾಯಗೊಳ್ಳವನಾಗಿರ್ತಾನೆ. ಅವನ ತಲೆನ ಕೋಪಡಿ ಇದು ಪೂರ ಎಲುಬು ಒಡೆದೋಗಿ ಚೂರ್ ಚೂರ್ ಆಗ್ಯದ. ಅವನಿಗೆ ಬ್ರೈನ್ ಸರ್ಜರಿ ಆಗ್ಯದ,
ಒಂದು ದಿನದಾಗ ಅಂದ್ರೆ 2-3-4 ಗಂಟೆ ಆಪರೇಷನ್ ಆಗ್ಯದ. 7 ಲಕ್ಷ ರೂಪಾಯಿ ಒಂದ್ 2 ಗಂಟೆದ ಕಟ್ಟದ ರೂಪಾಯಿ. 7 ಲಕ್ಷ 2 ಗಂಟೆದ ಕಟ್ಟದ. ಅವನ ತಲೆ ಆಪರೇಷನ್ ಆಗ್ಯದ ಹೊರತು ಅವ ಮನುಷ್ಯತ ಬರ್ಲಕ್ಕ ವರ್ಷ ಆಗ್ಯದ ರೂಪಾಯಿ. ನಮ್ಮ ತಮ್ಮನ ಕಾಲ ಆಲ್ರೆಡಿ ಮುರಿದಾಗ್ಯದ, ತುಗುಡಿ ಆಗ್ಯದ, ಸತ್ತೋಯ್ತಾನ, ಆಲ್ರೆಡಿ ಸತ್ತೋಗ್ಯಾನ, ಬಿಟ್ಬಿಡ್ರಿ ಅಂತ ಅಂಬ ಮನುಷ್ಯ 3 ತಿಂಗಳದಾಗ ಎದ್ದು ನಡಿಲಾಕ ಶುರು ಮಾಡ್ಯಾನ ಪ್ರೇಯರ್. ಡಾಕ್ಟರ್ಸ್ ಅಂದ್ರು ಇವು ಜೈಂಟ್ ಆಗಲ್ಲ, ಈ ಎಲುಬುಗಳು ಜೈಂಟ್ ಆಗಲ್ಲ, ಬಹಳಷ್ಟು ಕಷ್ಟ ನಡಿಲಕ್ಕಾಗಲ್ಲ ಅಂತ ಡಾಕ್ಟರ್ಸ್ ಅಂದನ್ ಪ್ರೇಯರ್. ಆದ್ರೆ ಇವತ್ತು ಗಾಡಿಗಳು ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಗಾಡಿಗಳಿಗೆ ಅದೇ ಕಾಲಿನ ಬದ್ದು ಹೊಡೆದು ಸೀದಾ ಮಾಡ್ತಾನ ಪ್ರೇಯರ್. ಅಂದ್ರೆ ಈ ಅದ್ಭುತ ಹ್ಯಾಂಗ ಹೋಗ್ತದನ? ಡಾಕ್ಟರ್ಸ್ ಅಂದ್ರು ಬದುಕಲ್ಲ, ಆದ್ರೆ ಒಂದು ಪ್ರಾರ್ಥನೆ ಪ್ರೇಯರ್, ಒಂದು ಮೂಲಿ ಬಾತ್ರೂಮ್ ಟಾಯ್ಲೆಟ್ ಹೋಯ್ತಕ್ಕಂತ ಬಾತ್ರೂಮ್ ಒಂದು ಮೂಲಿ ಸಿಕ್ತು, ಮೂಲಿಯಲ್ಲಿ ಹೋಗಿ ದೇವ್ರೇ ಈಗ ನಮ್ಮ ತಮ್ಮ ಡಾಕ್ಟರ್ಸ್ ಬದುಕಲ್ಲ ಅಂದ ದೇವ್ರೆ, ನಮ್ಮ ತಮ್ಮನಿದೆ ದೇವ್ರೇ ಬದುಕಲ್ಲ ಅಂದ ಡಾಕ್ಟರ್ಸ್. ಆದ್ರೆ ನಿನ್ನ ಚಿತ್ತ ಇರುವುದಾದ್ರೆ, ನಿನ್ನ ಗಾಯಗಳ ಹಸ್ತ ಇರುವುದಾದ್ರೆ ದೇವ್ರೆ ನನ್ನ ತಮ್ಮನ ಮೇಲೆ ಚಾಚು ಅವನಿಗೆ ಬದುಕಿಸು ದೇವ್ರೆ, ಅವನಿಗೆ ಮುಟ್ಟಿ ಸ್ವಸ್ಥತೆ ಮಾಡು ದೇವ್ರೆ ಎಂಬುದಾಗಿ ಒಂದು ಪ್ರಾರ್ಥನೆ. ಯಾರ ಮೇಲ? ಯೇಸು ಸ್ವಾಮಿಯ ನಂಬಿಕೆ ವಿಶ್ವಾಸ ಇಟ್ಟು ನನ್ನ ತಮ್ಮನಿಗೆ ದೇವರು ಬದುಕಿಸ್ತಾನ, ನನ್ನ ಸೋದರ ದೇವರು ಬದುಕಿಸ್ತಾನೆ ಎಂಬ ಉದ್ದೇಶ ಇಟ್ಕೊಂಡು ಅವ್ರ ವಿಷಯ ಪ್ರಾರ್ಥಿಸುವಾಗ ದೇವರು ಏನ್ ಮಾಡ್ಯಾನ, ಆ ನಮ್ಮ ನಂಬಿಕೆ ವಿಶ್ವಾಸ ನೋಡಿ ಸತ್ತೋಗ್ಯನೆಂಬ ಒಂದು ಸ್ಥಿತಿಯಲ್ಲಿ ಡಾಕ್ಟರು ಅವನಿಗೆ ಏನ್ ಮಾಡ್ಯಾನ, ಬದುಕಿಸ್ಯಾರ. ಅಂದ್ರೆ ಕ್ರಿಸ್ತನಲ್ಲಿ ಇರ್ತಕ್ಕಂಥ ನಾವು, ಕ್ರಿಸ್ತನಲ್ಲಿ ನಂಬಿಕೆ ವಿಶ್ವಾಸ ಇಟ್ಟಿರ್ತಕ್ಕಂಥ ನಾವು ಕತ್ತಲಲ್ಲಿ ಪ್ರಕಾಶಿಸಿದ್ರು ಕೂಡ ಆ ಕತ್ತಲ ನಮ್ಮನ್ನು ಹಿಡಿಯಲ್ಲ. ಯಾಕಂದ್ರೆ ಕ್ರಿಸ್ತನ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟಿನ ಕಾರಣ, ಆ ಕ್ರಿಸ್ತನ ಬೆಳಕಾಗಿದ್ದ ಕಾರಣ, ಆ ಕ್ರಿಸ್ತನ ಮಕ್ಕಳು ನಾವಾಗಿದ್ದ ಕಾರಣ ನಮ್ಮ ಪ್ರಾರ್ಥನೆಯನ್ನು ಕೇಳಿ ದೇವರು ಏನ್ ಮಾಡ್ತಾನ, ಬೆಳಗಡೆ ಮಾಡ್ತಾನ ಪ್ರೇರೆ. ನಂಬಿಕೆ ಯಾರ ಮೇಲೆ ಅಂದ್ರೆ ಕ್ರಿಸ್ತ ಯೇಸುವಿನ ಮೇಲೆ ನಂಬಿಕೆ ಇಡಬೇಕು. ಯಾವ ಮನುಷ್ಯ ಕ್ರಿಸ್ತ ಯೇಸುವಿನ ಮೇಲೆ ನಂಬಿಕೆ ಇಡ್ತಾನೋ ಆ ಮನುಷ್ಯ ಕೊಳತೋಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ಆ ಕೊಳಿತಕ್ಕಂಥ ಪರಿಸ್ಥಿತಿಯಿಂದ ದೇವರು ಅವನಿಗೆ ಏನ್ ಮಾಡ್ತಾನ, ಮೇಲೆ ಕೆಲ್ಸ್ತಾನ. ಯಾರಿಗೂ ಕಡಿಮೆ ಆಗಲ್ಲ ರೋಗ, ಯಾರಿಗೂ ಬಿಡುಗಡೆ ಆಗಲ್ಲ ಮಂತ್ರಗಳು. ಅದು ಯಾರಿಲ್ಲ ಏನಂತೀರಿ? ಯೇಸು ಕ್ರಿಸ್ತನ ಪ್ರೇಯರ್. ಯೇಸು ಕ್ರಿಸ್ತನ ನಂಬಿಕೆ ವಿಶ್ವಾಸ ಯಾರಂತ ಹೇಳ್ತಾರೋ ಅವ್ರ ಜೀವಿತದಲ್ಲಿ ಅದ್ಭುತ ಪ್ರೇಯರ್. ಅದಕ್ಕೆ ಯೋಹನ್ನ ಸುವಾರ್ತೆ 3ನೇ ಅಧ್ಯಾಯ 19ನೇ ವಚನ. ಬೆಳಕು ಲೋಕಕ್ಕೆ ಬಂದಿದ್ದರು, ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿ ಇರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನು ಹೆಚ್ಚಾಗಿ ಪ್ರೀತಿಸಿದರು ಎಂಬುದನ್ನು ನೋಡ್ತೇವೆ ಪ್ರಿಯರೇ. ಮನೆಗೆ ಆಲ್ರೆಡಿ ಅದ್ಭುತವಾಗಿ ಬೆಳಕದ, ಮನೆಗೆ ಆಲ್ರೆಡಿ ಮನೆಯೆಲ್ಲ ಅದ್ಭುತವಾಗಿ ಬೆಳಕಿನಿಂದ ಮನೆ ತುಂಬಿಸಲ್ಪಟ್ಟದ. ಆದ್ರೆ ಮನೆಗ ಕೆಲವೊಬ್ಬರ ಅಂತಾರ ಲೈಟ್ ಬಂದ್ ಮಾಡ್ಯಾಕ್ರಂತ ಪ್ರಿಯರೇ. ಆಗ್ಯದ ಯಾವಾಗ ಆಗ್ಯದ ನಿಮ್ಮ ಮನ್ಯಾಗ? ಹಾಗಾದ್ರಿ ನಮಗ ಲೈಟ್ ಇತ್ತಂದ್ರೆ ನಮ್ಗೆ ನಿದ್ದೆ ಬರಲ್ಲ, ಪೈಲೆ ಬಂದ್ ಮಾಡ್ಯಾಕ್ರಿ, ಪೈಲೆ ಅದು ಬಂದ್ ಮಾಡ್ಯಾಕ್ರಿ. ಏನ್ ಜನರು ನಿಮ್ಮ ಮನೆಗೆ ಆಗ್ಯದ ನಿಮ್ಮ ಮನೆಗೆ ಬಂದ್ ಕೈ ತೋರಿಸ್ರಿ, ನಮ್ಮ ಮನೆಗೆ ಆಗ್ಯದ್ರಿ ಎಂಬ. ನಮ್ಮ ಮನೆಗೆ ಆಗ್ಯದ, ನಿಮ್ಮ ಮನೆಗೆ ಯಾರ ಮನೆಗೆ ಆಗ್ಯದ ಅದ್ರ ಕೈ ತೋರಿಸ್ರಿ, ಅದ್ರ ಕೈ ತೋರಿಸ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಂದ್ ಮಾಡ್, ಪೈಲೆ ಅದು ಬಂದ್ ಮಾಡ್. ಒಂದ್ ವೇಳೆ ಅದೇ ಅದ್ಭುತವಾಗಿ ಟಿವಿಯಲ್ಲಿ ಮಕ್ಕಳ ಸಮಯದಲ್ಲಿ ಒಳ್ಳೆ ಸೀರಿಯಲ್ ಬಂದಂತ ಬರೀ ಅದು ಬಂದ್ ಮಾಡಿದ್ರೆ ಆಗಿರ್ತದ ಹೆಣ್ಮಕ್ಳೇ? ಅದ್ಭುತವಾಗಿ ಸೀರಿಯಲ್, ಆ ಪಾತ್ರ ನಾಳೆ ಸಿಗಲ್ಲ, ಆ ಪಾತ್ರ ನಾಳೆ ಸಿಗಲ್ಲ, ಅದು ಬಂದ್ ಮಾಡ್ ಅಂತ ಕಣ ಹಾಗಾಗ್ತದ. ನಾಳೆಗೆ ಉಪ್ಪು ಖಾರ ಹೆಚ್ಚಿಗೆ ಬೇಳೆ ಹಾಕಿ ಕೊಡ್ತಾರ ಅವನಿಗೆ. ಪಕ್ಕ ನಾಳೆಗೆ ಉಪ್ಪು ಖಾರ ಹೆಚ್ಚಾಗಿ ಹುಸ್ ಮಾಡ್ಬೇಕು ಅವಳದ. ಮತ್ತೆ ಚಹಾ ಮಾಡ್ಕೊಡೋದಂದ್ರೆ ಅವನಿಗೆ ಪೂರಾ ಚಹಾ ಪತ್ತಿ ಫುಲ್ ಹಾಕಿ ಪೂರಾ ಕೈ ಆಗ್ಬೇಕು ಅವನ ಬೈ ಹಾಂ ಅವ್ನಿಗೆ ಚಹಾ ಮಾಡ್ಕೊಡ್ತಾನೆ. ನಾಳೆಗೆ ಮನಸ್ಸಿನಲ್ಲಿ ಹತ್ಕೋತ ಕಡ್ಕೋತ ಏನ್ ಮಾಡ್ತೇವೆ ಇದೆಲ್ಲ ಮನೆಗಿರ್ತಕ್ಕಂಥ ಸಮಸ್ಯೆ, ಕುಟುಂಬದಾಗಿರ್ತಕ್ಕಂಥ ಸಮಸ್ಯೆ. ಆದರೆ ನಿಮ್ಮ ಮನೆಯಲ್ಲಿ ಬೆಳಕು ಯಾವ್ದಿರ್ಬೇಕು ಅಂತದನ್ನ ಲೈಟ್ನಾಗ ಇರ್ತಕ್ಕಂಥ ಬೆಳಕಿಲ್ಲ,
ಟಿವಿದಾಗ ಇರ್ತಕ್ಕಂಥ ಬೆಳಕಿಲ್ಲ, ಹೃದಯದಲ್ಲಿ ಇರ್ತಕ್ಕಂಥ ಬೆಳಕು ನಿಮ್ಮ ಮನೆಗೆ ಇರ್ಬೇಕು. ಯಾವ ಮನೆಯಲ್ಲಿ ಹೃದಯದಾಗಿರ್ತಕ್ಕಂಥ ಬೆಳಕು ಆ ಮನೆಯಲ್ಲಿ ಪ್ರಕಾಶಿಸಿದೋ ಆ ಬೆಳಕು ಪ್ರತಿಯೊಂದು ಮನುಷ್ಯನಿಗೆ ಕೊಡ್ತಕ್ಕಂಥವಾಗಿರ್ತದೆ ಪ್ರೇರೆ. ಅದಕ್ಕೆ ಯೇಸು ಹೇಳ್ತಾನ, ಒಂದು ಮನೆಗೆ ಒಬ್ಬರಿಗೆ ರಕ್ಷಣೆ ಆಯ್ತಂದ್ರ ಆ ಮನೆಗೆಲ್ಲ ರಕ್ಷಣೆ ಕೊಡ್ತಾನ ಪ್ರೇರೆ. ಒಂದು ಮನೆಗೆ ಒಬ್ಬನಿಗೆ ರಕ್ಷಣೆ ಆಗ್ಯದಂದ್ರ ಆ ಮನೆಗೆಲ್ಲ ಸಂಪೂರ್ಣವಾಗಿ ರಕ್ಷಣೆ ಕೊಟ್ಟು ಸಂಪೂರ್ಣವಾಗಿ ಆ ಕುಟುಂಬಕ್ಕೆ ಏನ್ ಮಾಡ್ತಾನಂತ ರಕ್ಷಿಸ್ತಾನ ಪ್ರೇರೆ. ಅದಕ್ಕೆ ಬೆಳಕು ಲೋಕಕ್ಕೆ ಬಂದಿದ್ದರು ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿ ಇರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನು ಹೆಚ್ಚಾಗಿ ಪ್ರೀತಿಸ್ತಾರಂತ ಪ್ರಿಯ. ಅಂದ್ರೆ ಲೋಕದ ಜನ ಎದಕ್ಕ ಪ್ರೀತಿ ಮಾಡ್ತಾ ಗೊತ್ತದನ್ನ? ಸುಳ್ಳು ಮಾತಿದ್ದೆ ಜನ ಪ್ರೀತಿ ಮಾಡ್ತಾ ಪ್ರಿಯ, ಮೋಸದ ಮಾತಿಗೆ ಪ್ರೀತಿ ಮಾಡ್ತಾ ಪ್ರಿಯ, ಕೆಟ್ಟೋಗಿರ್ತಕ್ಕಂಥ ಸ್ಥಿತಿ, ಪಾಪದ ಮಾತುಗಳಿಗೆ, ಮೋಸದ ಮಾತುಗಳಿಗೆ, ವ್ಯಭಿಚಾರದ ಮಾತುಗಳಿಗೆ, ಹಾಳು ಮಾಡ್ತಕ್ಕಂಥ ಮಾತುಗಳಿಗೆ, ನಾಶ ಮಾಡ್ತಕ್ಕಂಥ ಮಾತುಗಳಿಗೆ, ಕುಟುಂಬ ಒಡಿತಕ್ಕಂಥ ಮಾತುಗಳಿಗೆ ಏನ್ ಮಾಡ್ತಾರೆ ಜನ? ನಂಬುದು ಪ್ರಿಯ, ಸ್ಪಷ್ಟವಾಗಿ ನಂಬುದು ಪ್ರಿಯ. ಆದರೆ ಪ್ರಿಯ ಎಚ್ಚರ, ಯೇಸು ಕ್ರಿಸ್ತನು ಬಂದನ ಬೆಳಕಾಗಿ. ಆದರೆ ಆ ಬೆಳಕು ನೀವು ಧರಿಸಿಕೊಂಡಾಗ ಮಾತ್ರನೇ ನಿಮ್ಮ ಒಳಗೆ ಬೆಳಕಿರ್ತದ, ನಿಮ್ಮ ಮನೆಯಲ್ಲಿ ಬೆಳಕಿರ್ತದ, ನಿಮ್ಮ ಹೃದಯ ಬೆಳಕಾಗಿ ಮಾರ್ಪಡ್ತದ ಪ್ರಿಯರೇ. ಆತನ ಮೇಲೆ ನಂಬಿಕೆ ಇಡ್ರಿ, ಆತನ ಮೇಲೆ ವಿಶ್ವಾಸ ಇಡ್ರಿ. ನಂಬುವುದರ ಮುಖಾಂತರನೇ ದೇವರ ಸೂಚಕ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ ಪ್ರಿಯರೇ. ಅದಕ್ಕೆ ಕೊನೆಯ 20 ನಿಮಿಷ ಹೋದ್ರಿ. ಕೆಟ್ಟದನ್ನು ಮಾಡುವವರು ಸಾಕ್ಯಮ್ಮ. ಪಾಪ ಮಾಡ್ತಕ್ಕಂಥ ಮನುಷ್ಯ ಅವನಿಗೆ ಎಷ್ಟು ಬಿ ಸುವಾರ್ತೆ ಪ್ರಕಟಿಸ್ರಿ, ಅವನಿಗೆ ಎಷ್ಟು ಬಿ ವಾಕ್ಯ ಹೇಳ್ರಿ, ಅವನಿಗೆ ಎಷ್ಟು ಬಿ ನೀವು ಏನ್ ಬಿ ಬುದ್ಧಿ ಮಾತಾಡ್ರಿ, ಅವನಿಗೆ ಹಣ ಕೊಡ್ರಿ, ರೊಕ್ಕ ರೂಪಾಯಿ ಕೊಡ್ರಿ, ಗಾಡಿ ಕೊಡ್ರಿ, ಬಂಗ್ಲಾ ಬಿಲ್ಡಿಂಗ್ ಕೊಡ್ರಿ, ಅವ ಮಾತ್ರ ರಕ್ಷಣೆ ಅಂತಕ್ಕಂಥ ಮನುಷ್ಯನು ಅಲ್ಲೇ ಅಲ್ಲ. ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ. ಯಾವ ಮನುಷ್ಯ ಕೆಟ್ಟದು ಮಾಡ್ತಾನೋ, ಇಲ್ಲಿ ಕೆಟ್ಟದು ಮಾಡತ್ತೀವಿ ಎಂಬುದಾಗ ಮನುಷ್ಯ ಹೇಳುವಾಗ ಆ ಮನುಷ್ಯ ಸಹಿಸ್ಕೊಳ್ಳ ಪ್ರೇರೆ. ಹಲ್ಲು ಕಡಿತಾನ ಕಟ್ಕರ. ಈ ಪಾದ್ರಿ ನನ್ನ ವಿಷಯವಾಗಿ ಹೇಳ್ತಾನ, ಈ ಪಾಸ್ಟರ್ ನನ್ನ ವಿಷಯವಾಗಿ ಹೇಳ್ತಾನ, ಇವ ನನ್ನ ವಿಷಯವಾಗಿ ಹೇಳ್ತಾನ, ನನಗೆ ಹೇಳ್ತಾನೆ ಒಂದು ಶಬ್ದಗಳು ಬರ್ತಾವ ಪ್ರೇರೆ. ನಿಮಗೆ ಹೇಳುತ್ತೆ ಸ್ಪಷ್ಟವಾಗಿದೆ ವಾಕ್ಯ. ನೀವು ನನ್ನ ಕಡೆ ಬಟ್ ತೋರಿಸ್ರಿ, ನೀವು ಬಟ್ ನನ್ನ ಕಡೆ ತೋರಿಸ್ರಿ, ನೀವೆಲ್ಲ ತೋರಿಸ್ರಿ, ನಾನು ನಿಮ್ ಕಡೆ ತೋರಿಸೋದಿಲ್ಲ ತೋರಿಸ್ರಿ. ನಿಮ್ ಕೈಗಳು ಬರ್ತದ ಬರ್ಬೇಕು, ಬಟ್ ಹಿಂಗ್ ತೋರಿಸ್ರಿ. ಮನೇಲಿ ಬಟ್ಗಳು ಹಿಡ್ಕೊಂಡ್ ಬಂದವ್ರು ಒಂದ್ಸತಿ ಹಿಂಗ್ ತೋರಿಸ್ರಿ. ಎಲ್ಲರೂ ಬಟ್ಗಳು ತಂದವ್ರು ಮನೇಲಿ ಕೈಗಳು, ಯಾಕಪ್ಪ ಕೈಗಳು ತಂದಿಲ್ಲ, ಕೈಗಳು ಬಿದ್ದಾಗ ಕೈಗಳು ತೋರಿಸ್ರಿ, ನಾನು ಕೈಗಳು ತೋರಿಸ್ರಿ, ಬಟ್ ಹಿಂಗ್ ತೋರಿಸ್ರಿ, ನನ್ನ ಕಡೆ ತೋರಿಸ್ರಿ. ನಿಮಗೆ ಹೇಳ್ತಿದ್ದಾನ್ರಿ, ನಿಮ್ಗೆ ಹೇಳ್ತಿದ್ದಾನೆ ಆಲ್ರೆಡಿ, ಹೇಳಿ ನಿಮ್ಗೆ ಹೇಳ್ತಿದ್ದೆ ಅಂತ ಹೇಳಿ. ಯಾರಿಗೆ? ನಿಮಗೆ. ಯಾಕಂದ್ರೆ ಕೆಟ್ಟದಲ್ಲಿರ್ತಕ್ಕಂಥ ನೀವು ಬೆಳಕಿಗೆ ಬರ್ಬೇಕೆಂಬ ದೇವರ ಉದ್ದೇಶ. ಪಾಪದಲ್ಲಿರ್ತಕ್ಕಂಥ ನೀವು ಬಿಡುಗಡೆ ಹೊಂದಿ ರಕ್ಷಣೆ ಹೊಂದಬೇಕಾಗಿ ದೇವರ ಒಂದು ಉದ್ದೇಶ. ಹೇಳ್ತಾನ, ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಆದರೆ ಈ ಸಮಯ ಹೇಳ್ತಾನೆ ಗೊತ್ತದನ, ನನ್ನನ್ನು ನಂಬುವವನು ಆತನು ಕತ್ತಲಲ್ಲಿ ಇರಬಾರದೆಂಬುದಾಗಿ ಲೋಕಕ್ಕೆ ಬೆಳಕಾಗಿ ಬಂದ ನನ್ನ ಪ್ರಯತ್ನ. ಆದರೆ ಕೆಟ್ಟದು ಮಾಡ್ತಕ್ಕಂಥ ಮನುಷ್ಯನಿಗೆ ಬೆಳಕಿನ ವಿಷಯದಲ್ಲಿ ಹೇಳಿದ್ರೆ ಆ ಮನುಷ್ಯ ಸಹಿಸ್ಕೊಂಬಲ್ಲಂತ ಉರಿಗೊಂಡಂತ ಮನುಷ್ಯ ಬೆಂಕಿಗೆ ತುಂಬಲ್ಪಡ್ತಾನೆ, ಸಿಟ್ಟು ಅಹಂಕಾರದಿಂದ ತುಂಬಿಸಲ್ಪಡ್ತಾನೆ, ಹಿಂದೆ ಅಪನಿಂದ ಆಡಾಕ್ಸಲ್ ಮಾಡ್ತಾನೆ. ಆದರೆ ಪ್ರಿಯರೇ ಎಚ್ಚರ, ಏನ್ ಆಡಿದ್ರು ಕೂಡ ಪರವಾಗಿಲ್ಲ, ಏನ್ ಮಾಡಿದ್ರು ಕೂಡ ಪರವಾಗಿಲ್ಲ, ಯೇಸು ಸ್ವಾಮಿ ಮಾತ್ರ ನಿಮಗಾಗಿ ಬಂದನು ಪ್ರಿಯರೇ. ಆತನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಿರಂದ್ರ ಆತನಿಂದ ನಿಮಗೆ ರಕ್ಷಣೆ, ಆತನಿಂದ ನಿಮ್ಮನ್ನು ಬಿಡುಗಡೆ. ಲೋಕದ ಜನರು ಯಾರು ನಿಮಗೆ ಬಿಡಿಸ್ಲಕ್ಕಾಗಲ್ಲ, ಲೋಕದ ಕುಟುಂಬಗಳು ಬಿಡಿಸ್ಲಕ್ಕಾಗಲ್ಲ, ಲೋಕದ ಅಣ್ಣತಮ್ಮರ ಅಕ್ಕತೆಗೆ ನಿಮ್ಮನ್ನು ಬಿಡುಗಡೆ ಮಾಡ್ಲಕ್ಕಾಗಲ್ಲ. ಆದ್ರೆ ದೇವರ ಹಣ ಪ್ರಿಯರೇ ನಿಮ್ಮನ್ನು ಬಿಡುಗಡೆ ಮಾಡೋದಕ್ಕಾಗಿ. ಹಲ್ಲೆಲೂಯಾ. ಅದಕ್ಕೆ ಈ ಸ್ವಾಮಿ ಎದಕ್ಕೆ ಬಂದನಂದ್ರಿ? ಮೊದಲನೇ ವಿಷಯ ಕೇಳಿದೆವು. ಈ ಸ್ವಾಮಿ ಎದಕ್ಕೆ ಬಂದನಂತ? ಕತ್ತಲಲ್ಲಿ ಇದ್ದವರಿಗೆ, ಅಂದ್ರೆ ಯಾರು ಆತನಲ್ಲಿ ನಂಬಿಕೆ ವಿಶ್ವಾಸ ಇಡ್ತಾರೋ ಅವರಿಗೆ ಬಿಡುಗಡೆ ಮಾಡುವುದಕ್ಕಾಗಿ, ಅವ್ರಿಗೆ ಬೆಳಕಿಗೆ ತರುವುದಕ್ಕಾಗಿ ಈ ಸ್ವಾಮಿ ಎಲ್ಲಕ್ಕೂ ಬಂದನಂತೆ.
ತಿರುಗಿ 2 ನಿಮಿಷದಲ್ಲಿ ನಾವು ಕೇಳ್ತೇವೆ ಸ್ಪಷ್ಟವಾಗಿ. ಅದೇ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ಇಲ್ಲಿ ಹೇಳ್ತಾನೆ ಸ್ಪಷ್ಟವಾಗಿ. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ಯೇಸು ಸ್ವಾಮಿಗೆ ಭೂಲೋಕ ಕರ್ತನ ದೇವರ ಮನೆನ ಕಳಿಸ್ಕೊಟ್ಟನು ಪ್ರಿಯರೇ. ಯೇಸು ಸ್ವಾಮಿಗೆ ಯಾವ ಮನುಷ್ಯ ನಂಬುತ್ತಾನೋ ಆ ಮನುಷ್ಯ ಎಂದಿಗೂ ನಾಶವಾಗಲಾಕ ಸಾಧ್ಯ ಇಲ್ಲ ಪ್ರಿಯರೇ. ಈ ಲೋಕದಲ್ಲಿ ನಾಶವಾಯ್ತಿರ್ಬೋದು. ಈ ಲೋಕದಲ್ಲಿ ಅನೇಕ ಕಷ್ಟ, ನಷ್ಟ, ಶ್ರಮೆ, ಕಣ್ಣೀರು, ದುಃಖ, ವೇದನೆಗಳು ಆ ಮನುಷ್ಯನು ಅರಳಿಸ್ಕೊಂಡಿರ್ಬೋದು. ಆದರೆ ದೇವರ ಮಾತ್ರ ಆ ಮನುಷ್ಯನಿಗೆ ನಾಶ ಮಾಡಿಬಿಡಲ್ಲ ಪ್ರಿಯರೇ. ದೇವರ ಆ ಮನುಷ್ಯನಿಗೆ ಬೆಳಕು ಕೊಡ್ತಾನೆ ಪ್ರಿಯರೇ. ನಿತ್ಯ ಜೀವವನ್ನು ಆತನಿಗೆ ಕೊಡ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ನಿತ್ಯ ಜೀವ ನನಗೆ ಬೇಕೆಂಬ ಪ್ರತಿಯೊಬ್ಬನು ಯೇಸು ಸ್ವಾಮಿ ಮೇಲೆ ನಂಬಿಕೆ ವಿಶ್ವಾಸ ಇಡಬೇಕಾದ ಪ್ರಿಯರೇ. ಯಾವ ಮನುಷ್ಯನು ಯೇಸು ಸ್ವಾಮಿ ಮೇಲೆ ನಂಬಿಕೆ ವಿಶ್ವಾಸ ಬಿಡುತ್ತಾನೋ ಆ ಮನುಷ್ಯನಿಗೆ ಮಾತ್ರ ನಿತ್ಯ ಜೀವದ ಪ್ರಿಯರೇ. ಅದು ಕೇಳಿದನ ದೇವರ ಲೋಕದ ಮೇಲೆ ಎಷ್ಟೋ ಒಂದು ಪ್ರೀತಿ ನನ್ನ ಪ್ರಿಯರೇ. ಸ್ವಲ್ಪ ಟೈಮ್ ಪ್ರೀತಿ ನಾನು ಮಾತಾಡ್ತೆ. ಯವನಸ್ಥರಿಗೆ ಕೆಲವೊಂದು ಯವನಸ್ಥರು ಪ್ರೀತಿ ಮಾಡಿ ಫೇಲ್ ಆಗಿರ್ಬೋದು, ಕೆಲವೊಬ್ಬರು ಪ್ರೀತಿ ಮಾಡಿ ಸಕ್ಸಸ್ಫುಲ್ ಆಗಿರ್ಬೋದು. ಆದ್ರೆ ಆ ಪ್ರೀತಿಯಲ್ಲಿ ಅನೇಕ ಸರ್ತಿ ಕಷ್ಟಗಳು. ಅವತ್ತು ನಂಗೆ ಐಸ್ ಕ್ರೀಮ್ ಇಸ್ಕೊಡ್ತಾನ ಐಸ್ ಕ್ರೀಮ್ ಇಸ್ಕೊಟ್ಟು ಯಾಕೆ ಇಸ್ಕೊಟ್ಟಿಲ್ಲ ಕಡಿತಕ್ಕಂಥ ಒಂದು ಪ್ರೀತಿ ಇದರಲ್ಲಿ ಲೋಕದಾಗಿರ್ತಕ್ಕಂಥ ಪ್ರೀತಿ ಕಡಿತಕ್ಕಂಥ. ಅವತ್ತು ನನಗೆ ಐಸ್ ಕ್ರೀಮ್ ಇಸ್ಕೊಡ್ತಾ ಅಂತ ಹೇಳಿ ನನಗೆ ಐಸ್ ಕ್ರೀಮ್ ತಿನ್ಸಲಿ ಒಂದು ಕಡಿತಕ್ಕಂಥ ಪ್ರೀತಿ. ಎರಡನೇದು ಸಾಯಂಕಾಲ 12 ಗಂಟೆ ರಾತ್ರಿ ನನಗೆ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಮಾಡಿಲ್ಲ, ನಿನ್ನ ಕಡೆಯಿಂದ ಬೆಳಗನೆ ಎಕ್ಸಿಟ್ ಕೊಡಿದ ಗೊತ್ತದ. ಇದು ಎರಡನೇದು ಕಡಿತಕ್ಕಂಥ ಒಂದು ಪ್ರೀತಿ. ಮೂರನೇದು ನನಗ ಬೈಕ್ ಮೇಲೆ ಕೂಡಿಸ್ಕೊಂಡು ಸಿನಿಮಾ ಮಾಲಕ ಸಿನಿಮಾ ತೋರಿಸುವುದಕ್ಕಾಗಿ ನಾನು ಕರ್ಕೊಂಡು ಹೋಯ್ತಾ ಅಂತ ಹೇಳಿದಿ, ನನಗೇನು ಕರ್ಕೊಂಡು ಹೋಗಿಲ್ಲ. ಎಷ್ಟನೇ ಕಡಿತ? ಮೂರನೇ ಕಡಿತಕ್ಕಂಥ ಪ್ರೀತಿ. ಆದ್ರೆ ಲೋಕದ ಪ್ರೀತಿ ದೇವರ ಮುಂದ ಹುಚ್ಚುತನದ ಪ್ರೀತಿ. ಲೋಕದ ಪ್ರೀತಿಯಲ್ಲಿ ಯಾವ ಮನುಷ್ಯ ಮಲಿನಾಗಿದ್ದು, ಯಾವ ಮನುಷ್ಯ ಲೋಕದ ಪ್ರೀತಿನ ಅವಲಂಬಿಸಿಕೊಂಡು, ಯಾವ ಮನುಷ್ಯ ಲೋಕದ ಕಡಿತಕ್ಕಂಥ ಪ್ರೀತಿ, ಲೋಕದ ಹಾಳು ಮಾಡತಕ್ಕಂಥ ಒಂದು ಪ್ರೀತಿ, ಲೋಕದಲ್ಲಿ ನಾಶ ಮಾಡತಕ್ಕಂಥ ಒಂದು ಪ್ರೀತಿಯನ್ನು ಹಿಂಬಾಲಿಸ್ತಾನೋ ಆ ಮನುಷ್ಯ ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರಲ್ಲ ಪ್ರೀತಿ. ಕೊನೆಯದಾಗಿ ಮದುವೆ ಆಗೋಯ್ತದ. ಮದುವೆಗಿನ ಮುಂಚೆ ಕಾಲ್ ವೇಟಿಂಗ್ ಎಷ್ಟು ಫೋನ್ ಮಾಡಿ ಕಾಲ್ ವೇಟಿಂಗ್ ಹಗಲು ರಾತ್ರಿ ಕಾಲ್ ವೇಟಿಂಗ್. ಮದುವೆ ಆದ ತಕ್ಷಣ ಎಲ್ಲನೇ ಮೀಟಿಂಗ್ ಆಗೋಯ್ತು ಪ್ರಿಯರೇ. ಟೋಟಲ್ ಎಲ್ಲ ಮೀಟಿಂಗ್ ಆಗೋದು. ತಿಂಗಳು 2 ತಿಂಗಳು 3 ತಿಂಗಳು ವರ್ಷ ಹೋಯ್ತದ. ಮದುವೆ ಆಗಲಿಕ್ಕಿನ ಪೈಲೆ ನನಗೆ ಎಷ್ಟೋ ಮೋಸ ಮಾಡಿದ್ನಿ, ಏನೇನೋ ಹೇಳಿದ್, ನನಗೆ ಹಾಗೆ ಮಾಡ್ತಾಂದಿ, ಹೀಗಂದಿ, ಅದು ಅಂದಿ, ಇದಂದಿ, ಮಹಾರಾಣಿ ಅಂದಿ, ಮಹಾರಾಜ್ಯ ಅಂದಿ, ಎಲ್ಲನೇ ಅಂದಿ. ಮದುವೆ ಆಗೋಯ್ತು, ನನಗೆ ಕಂಡು ಬಂದು ಹೊಡಿಲಂತಿದ್ದಿ ಎಂಬ ಶಬ್ದ ಬರ್ತದ. ಕುಟುಂಬ ಕಳೆದೋಯ್ತು. ಶಬ್ದ ಮೊದಲೇ ಪ್ರೀತಿ ಒಳ್ಳೆದಿತ್ತು, ಮದುವೆ ಆದ ತಕ್ಷಣ ಪ್ರೀತಿ ಏನಾಗದ ಕರ್ತದ್ದು ಪ್ರಿಯ. ಆದ್ರೆ ಈ ಜನರ ಪ್ರೀತಿ ಅಂತ ಗೊತ್ತದನ ಮೋಸದ ಪ್ರೀತಿ, ಜಗಳದ ಪ್ರೀತಿ, ತಂಟೆಗಳ ಪ್ರೀತಿ. 2 ಕುಟುಂಬ ಒಂದಾಯ್ತಕ್ಕಂಥದ್ದು, 2 ಕುಟುಂಬಗಳು ಜಗಳ ಆಡಿ ಹೊಡ್ಕೊತಕ್ಕಂಥ ಪ್ರೀತಿ. ಇಬ್ಬರು 4 ಮಂದಿ 8 ಮಂದಿ ಬಂದು ಗಂಡ ಹೆಂಡತಿ ಹೇಳಕ್ಕ ಪ್ರಯಾಸ ಪಡ್ತಾರೆ, ಎಷ್ಟೋ ಪ್ರಯಾಸ ಪಡ್ತಾರ, ಹಾಗಿಲ್ಲ ಹಿಂಗಿಲ್ಲ ಅದು ಇದು ಅಂತ ಹೇಳಿ ಕೂಡಿಸ್ತಾರ. ಇವ್ರು ಗಂಡ ಹೆಂಡತಿ ಚಂದೇ ಇರ್ತಾರ, ಆಜು ಬಾಜು ಬಗಲಿದ್ದವ್ರ ಪ್ರೀತಿ ಕೆಟ್ಟೋಯ್ತು ಪ್ರಿಯ. ಅವ ನಮಗ ಹಾಗಂದ, ಅಕ್ಕಿ ನಮಗ ಹಾಗಂದ, ಅವ ಅಂತ ಶಬ್ದ ಉಪಯೋಗಿಸ್ಬೇಕಾಗಿದ್ದಿಲ್ಲ. ಮಗಳು ಕೊಟ್ಟವನ ಹಾಗನ್ಬೇಕಾಗಿಲ್ಲ, ಮಗನಿಗಿನ್ನ ಮಗಳು ಕೊಟ್ಟಿದ್ದೇವೆ ಅವ್ರ ತಂದೆ ನಮ್ಗೆ ಹಾಗನ್ಬೇಕಾಗಿದ್ದಿಲ್ಲ. ಇವೆಲ್ಲ ಲೋಕದ ಪ್ರೀತಿ, ಲೋಕದಾಗ ಕೆಟ್ಟೋಗಿರ್ತಕ್ಕಂಥ ಪ್ರೀತಿ. ಪ್ರಿಯರೇ,
ಎಲ್ಲಕ್ಕಿಂತ ಮೇಲು ಅದ್ಭುತವಾಗಿರ್ತಕ್ಕಂಥ ಪ್ರೀತಿ ಅದು ದೇವರ ಪ್ರೀತಿ. ದೇವರ ಪ್ರೀತಿ ಯಾರಿಗೆ ಎಂದೂ ಮೋಸ ಮಾಡಿಲ್ಲ. ದೇವರ ಪ್ರೀತಿ ಯಾರಿಗೆ ಎಂದೂ ಹಾಳು ಮಾಡಿಲ್ಲ. ದೇವರ ಪ್ರೀತಿ ಯಾರಿಗೆ ಎಂದೂ ನಾಶ ಮಾಡಿಲ್ಲ. ದೇವರ ಪ್ರೀತಿ ಯಾರಿಗೆ ಎಂದೂ ಹೊಡೆದಿಲ್ಲ. ದೇವರ ಪ್ರೀತಿ ಯಾರಿಗೆ ಅಂದಿಲ್ಲ. ದೇವರ ಪ್ರೀತಿ ಯಾರಿಗೆ ಮೋಸ ಮಾಡಿಲ್ಲ. ದೇವರ ಪ್ರೀತಿ ಯಾರಿಗೂ ಚೊಚ್ಚಿಲ್ಲ ಪ್ರಿಯ. ಅದಕ್ಕ ಲೋಕದ ಮೇಲೆ ಎಷ್ಟೊಂದು ಪ್ರೀತಿಗಳಂದ್ರ ಯಾರು ಲೋಕದ ಯಾರಿದ್ದೆವು? ಮನುಷ್ಯರು ನಾವಿದ್ದೆವು. ನಮ್ಮ ಮೇಲೆ ಎಷ್ಟೋ ಒಂದೇವರು ಪ್ರೀತಿ ಇಟ್ಟ ಪ್ರಿಯ. ಎಷ್ಟೋ ಪ್ರೀತಿ ಇಟ್ಟ. ಆತನ ಪ್ರೀತಿಗೆ ಅಂತ್ಯವಿಲ್ಲ ಅಂತ ಹೇಳ್ತಾನ. ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡಬೇಕೆಂಬುದಾಗಿ ಆತನ ಒಂದು ಉದ್ದೇಶದ ಪ್ರೇರಣೆ. ಆತನ ಪ್ರೀತಿಯಲ್ಲಿ ಯಾವ ಮನುಷ್ಯ ನೆಲೆಗೊಂಡು ಇರ್ತಾನೋ ಅವನ ಜೀವಿತ ಅದ್ಭುತವಾಗಿ ಮಾರ್ಪಡ್ತಕ್ಕಂಥ ಒಂದು ಸಂದೇಶದ ಪ್ರೇರಣೆ. ಅದಕ್ಕ ಯವನ್ ಬರೆಸುವಂತೆ 3ನೇ ಅಧ್ಯಾಯ 21ನೇ ವಚನ ಓದ್ರಿ. ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲೇ ಇದ್ದವ್ರು ಜೋರಾಗಿ ಹಲ್ಲೆಲೂಯ. ಇಲ್ಲೇ ಇದ್ದವ್ರು ಜೋರಾಗಿ ಹಲ್ಲೆಲೂಯ. ಜೋರಾಗಿ ಹಲ್ಲೆಲೂಯ. ಜೋರಾಗಿ ಹಲ್ಲೆಲೂಯ. ಏನಂದ್ರಿ? ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವನು. ಸುಳ್ಳಿಲ್ಲ. ಸುಳ್ಳನ್ನು ಅನುಸರಿಸಿ ನಡೆತಕ್ಕಂಥ ಮನುಷ್ಯನಲ್ಲ. ಸತ್ಯವನ್ನು ಅನುಸರಿಸಿ ನಡೆಯುವನು ತಾನು ದೇವರಿಂದ ನಡೆಸಿಕೊಂಡಿದ್ದಾನೆ ಎಂಬುದಾಗಿ. ಯಾವ ಮನುಷ್ಯ ಸತ್ಯವನ್ನು ಅನುಸರಿಸಿ ಸತ್ಯ ಮಾರ್ಗದಾಗ ನಡೀತಾನೋ ಆ ಮನುಷ್ಯ ಬೆಳೀತಾನೋ ಬಲವಂತನ ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರ್ತಾನ ಮತ್ತು ಆ ಮನುಷ್ಯ ಬೆಳಕಿಗೆ ಬರುತ್ತಾನ. ಪ್ರೇರಣೆ ಮಿಂಚುಳ ಯಾವಾಗ ನೋಡಿದೆ? ಮಿಂಚುಳ ನೋಡಿದಂಬರ್ ಕೈ ತೋರಿಸ್ರಿ. ಮಿಂಚುಳ ನೋಡಿದಂಬರ್ ಅದೆಷ್ಟು ಸುಂದರ ಕಾಣಿಸ್ತದೆ. ಅದು ಮಿಂಚುಳ ಕೆಲವೊಬ್ಬರು ಮಾಡ್ತೇವೆ ಕೈದಾಗ ಹಿಡ್ಕೊಂಡು ನೋಡ್ತೇವೆ, ಕೆಲವೊಬ್ಬರು ತಲೆ ಮೇಲೆ ಹಾಕೋತೇವೆ, ಕೆಲವೊಬ್ರು ಜೇಬಿನ ಹಾಕೋತೇವೆ. ಜೇಬಿನಾಗ ಬೆಳಕೆ ಇರ್ತದ, ತಲೆ ಮೇಲೆ ಹಾಕೊಂಡು ಬೆಳಕೆ ಇರ್ತದ. ಕೈ ಮುಚ್ಕೋರು ಕೈದಾಗ ಕೂಡ ಅದು ಬೆಳಕೆ ಇರ್ತದೆ. ಹೇಳ್ತಲ್ಲ ಅಬ್ಸರ್ವ್ ಮಾಡಿದ್ರೆ ಜೇಬಿನ ಹಾಕೋದ್ರು ಬಿ ಅದು ಬೆಳಕಲ್ಲ. ಅದಕ್ಕೆ ನಾವು ಮುಚ್ಕೊಳ್ಳೋದ್ರೂ ಮತ್ತೆ ಅದು ಬೆಳಕು ಕೊಡ್ತದೆ. ಕೈದಾಗ ಮುಟ್ಟಿದಾಗ ಹಿಡಿತೇವು, ಈಗ ನೋಡ್ತೇವೆ ಕತ್ತಲ ಇಲ್ಲ ಮತ್ತೆ ಬೆಳಕು ಕಾಣಿಸ್ತದೆ. ತಲೆ ಮೇಲೆ ಎಲ್ಲ ಬಂದೆವು ಅದು ಬೆಳಕು ಕಾಣಿಸ್ತದೆ. ನಿನ್ನ ಜೀವನ ಮಿಂಚು ಹುಳದಂತೆ ಇರಬೇಕು. ಯಾವ ಮನುಷ್ಯನ ಜೀವನ ಮಿಂಚು ಹುಳದಂತೆ ಇರ್ತದೋ ಆ ಮನುಷ್ಯ ಬೆಳಕಿನಲ್ಲಿ ನಡೀತಾನ, ಬೆಳಕನ್ನು ಧರಿಸಿಕೊಳ್ಳುತ್ತಾನ. ಆ ಮನುಷ್ಯನ ಮೇಲೆ ದೇವರ ಪ್ರೀತಿ ಇರ್ತದ. ಆ ಮನುಷ್ಯನು ಎಂದಿಗೂ ಬಿದ್ದೋಗ್ಲಕ್ಕ ಸಾಧ್ಯ ಇಲ್ಲ. ಕೊನೆಯದಾಗಿ ಒಂದು ವಾಕ್ಯ ಇದ್ರಲ್ಲ ದೋಸ್ತಿನ ಚೈತನ್ಯ ಚೈತನ್ಯ 3ನೇ ಅಧ್ಯಾಯ 17ನೇ ವಚನ. ಸಿಗೋದ್ರಿ ಚೈತನ್ಯ 3ನೇ ಅಧ್ಯಾಯ 17ನೇ ವಚನ. ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಸೂರ್ಯನಾಗಿದ್ದಾನೆ. ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸುವನು. ತನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವನು. ನಿನ್ನಲ್ಲಿ ಆನಂದಿಸಿ ಹರ್ಷ ಧ್ವನಿಗೈಯುವನು ಎಂದು ಹೇಳೋಣವಾಗುವುದು ಎಂಬುದನ್ನು ಪ್ರಿಯರೇ. ದೇವರು ಯಾರಲ್ಲಿ ಸಂತೋಷ ಪಡ್ತಾನಂತ? ಹಲ್ಲೆಲೂಯ. ದೇವ್ರಿಗೆ ಯಾರಲ್ಲಿ ಸಂತೋಷ ಪಡ್ತಾನಂದ್ರಿ? ನಿನ್ನೆಲ್ಲ, ನಿಮ್ ಪಕ್ಕದಲ್ಲ. ಯಾರು ಸಂತೋಷ ಪಡ್ತಾನ? ನಿಮ್ ಬಾಜೂರು ಒಂದ್ಸತಿ ಬಟ್ ತೋರ್ಸು, ನಿನ್ನಲ್ಲಿ ದೇವ್ರು ಸಂತೋಷ ಪಡ್ತಾನ ಅಂತ ಹೇಳಿ ಬಟ್ ತೋರ್ಸ್ರಿ. ಹೇಳ್ರಿ ಯಾರ ಕಾಟದಿ ಒಂದು ತಿವ್ರವ್ರಿ ನಿಮ್ ಪಕ್ಕದಲ್ಲಿ ನಿನ್ನೆ ಸಂತೋಷ ಪಡ್ತಾನ ದೇವ್ರ ಅಂತೇಳಿ. ನಿನ್ನ ಪ್ರೀತಿಯಲ್ಲಿ ಮೌನವಾಗಿರ್ತಾನ ದೇವರ ಎಂಬುದನ್ನು ತೋರಿಸ್ರಿ. ಯಾರಲ್ಲಿ? ನಿನ್ನಲ್ಲಿ ಪ್ರೀತಿಯಲ್ಲಿ, ನಿನ್ನ ಪ್ರೀತಿಯಲ್ಲಿ ದೇವರು ಮುಳುಗುತ್ತಾನ, ಮೌನವಾಗಿರ್ತಾನ, ನಿನ್ನಲ್ಲಿ ಆನಂದಿಸ್ತಾನ, ನಿನ್ನಲ್ಲಿ ಹರ್ಷ ಧ್ವನಿಗೆ ಸ್ಪಷ್ಟವಾಗಿ ಯಾವಾಗಲೂ ನಗುತ್ತಾ ಸಂತೋಷ ಉಳ್ಳವನಾಗಿದ್ದು, ಪ್ರೀತಿ ಉಳ್ಳವನಾಗಿದ್ದು, ಎಲ್ಲ ಸಮಯದಲ್ಲಿ ಎಲ್ಲ ವೇಳೆಯಲ್ಲಿ ಕಷ್ಟ, ಕಣ್ಣೀರು, ದುಃಖ, ಚಿಂತೆ, ವೇದನೆಗಳಲ್ಲಿ ದೇವರು ನಿನ್ನೊಟ್ಟಿಗೆ ಇರ್ತಾನೆ ಪ್ರಿಯರೇ. ಒಂದು ಮಾತಾಡ್ತೇನೆ ನಿಮ್ಗ,
ಯಾವ ಮನುಷ್ಯ ದೇವರಿಂದ ನಡೆಸಲ್ಪಟ್ಟಿರ್ತಾನೋ ಆ ಮನುಷ್ಯ ಕಷ್ಟ ಬಂದ ಕೂಡ ನಗ್ತಾ ಇರ್ತಾವ್ರಿ. ಹೇಳ್ರಿ ನೋಡಿರಿ ಏನ್ ನಗ್ತಾನೋ ಬಾಕಿ ಬಾಕಿ ಆಗ್ಯದವನಿ ದುನಿಯಾ ಹಾಗಾದ ಹಿಂಗದ ಆ ಸಮಸ್ಯೆ ಈ ಸಮಸ್ಯೆ ಮತ್ ಬಿ ಅವ ಮೇಂಟೈನ್ ಮಾಡತಾನೆ. ಮತ್ ಬಿ ಅವ ಮೇಂಟೈನ್ ಆಗನ. ಕೆಲವೊಬ್ರಿಗೆ ಪೂರ ಹುಟ್ಟಿ ಏನಂತಾರ ದೂರ ಹುಟ್ಟಿ ಹೆಡ್ಡೆ ಹುಟ್ಟಿ ಕಳಸಿಗಳೆಲ್ಲ ತುಂಬಿಕೊಂಡು ಬರ ಇಕ್ಕೋತಾರ ಪ್ರೇರೆ. ಅವನ್ ಬಂದಿನ ಕಾರ್ಯಕ್ರಮ ಮತ್ತೆ ಮನುಷ್ಯ ಸಂತೋಷ ಹರ್ಷದೊಳಗಿರ್ತಾನೆ. ಯಾಕೆ ಗೊತ್ತಾನ ಅವನಲ್ಲಿ ದೇವರ ಪ್ರೀತಿ ಇರ್ತದ, ದೇವರ ಸಂತೋಷ ಒಳಗಿರ್ತದ, ದೇವರು ಅವನಲ್ಲಿದ್ದು ಹರ್ಷ ಧ್ವನಿಗೆ ತಗೊಂತಾನಾಗಿರ್ತಾನ ಪ್ರಿಯರೇ. ಅದಕ್ಕ ಪ್ರಿಯರೇ ದೇವರು ನಿಮ್ಮ ಮಧ್ಯದಲ್ಲಿದ್ದು ಸೂರ್ಯನಾಗಿದ್ದಾನೆ ಪ್ರಿಯರೇ. ಸಾಧನ ಮನುಷ್ಯನಲ್ಲ, ಸೂರ್ಯನಾಗಿದ್ದಾನೆ ಪ್ರಿಯರೇ. ಈಗ ಮುಂದಿನ ಉದಯ ಕಾಲದಲ್ಲಿ ಸೂರ್ಯ ಅಂತ ರೋಶನಿ ಬಂದಂತೀರಿ ಕರೀಲಾಗ್ತದ. ಅದಕ್ಕೆ ಪ್ಯಾಕ್ ಮಾಡ್ತೀರಿ, ಹ್ಯಾಂಗರ್ ಮಾಡಿ ಪ್ಯಾಕ್ ಮಾಡ್ತೀರಿ, ಲಾಕ್ ಮಾಡ್ತೀರಿ, ಪೂರ ಅದಕ್ಕೆ ನೀವು ಕೊಂಡಿ ಹಾಕಿ ಈ ಮನೆಗೆ ಈ ರೂಮಿಗೆ ಹಾಲಿಗೆ ಪೂರ ಕಂಪ್ಲೀಟ್ಲಿ ಎಲ್ಲ ಒಂದು ತೂತ್ ಕೂಡ ನೀವು ಪ್ಯಾಕ್ ಮಾಡಕ್ರಿ. ಈ ಮನೆಗೆ ಸ್ವಲ್ಪ ಆದ್ರ ಬೆಳಕಿದ್ದೆ, ಸ್ವಲ್ಪ ಆದ್ರೂ ಕೂಡ ಬೆಳಕು ಎದ್ದೇ ಇದ್ದು ಪ್ರೇರೆ. ಆದ್ರೆ ಸೂರ್ಯನಿಗೆ ಹಿಡಿಯಂತ ಶಕ್ತಿನೇ ಲೋಕದ ಮನುಷ್ಯನಿಗಿಲ್ಲ ಮತ್ತು ದೇವರಿಗೆ ಹಿಡಿಯಂತ ಶಕ್ತಿ ಮನುಷ್ಯನಿಗೆ ಅದೇನು ಇಲ್ಲ. ಆದ್ರೆ ಮನುಷ್ಯನಿಗೆ ದೇವರು ಹಿಡಿಯಲ್ಲ ಅಂತ ಪ್ರಯತ್ನಿಸ್ತವಾಗ. ಮನುಷ್ಯನಿಗೆ ದೇವರು ಹಿಡಿಲತನ, ಮನುಷ್ಯನಿಗೆ ದೇವರು ರಕ್ಷಿಸ್ಲತನ, ಮನುಷ್ಯನಿಗೆ ದೇವರು ನಿತ್ಯ ಜೀವ ಕೊಡ್ಲತನ. ಮನುಷ್ಯನ ಪ್ರೀತಿಯಲ್ಲಿ ದೇವರು ಸದಾ ಉಲ್ಲಾಸವಂತನಾಗಿದ್ದು ಹರ್ಷದೊಳಗಿದ್ದು ಉನ್ನತ ಸ್ಥಾನಕ್ಕಾಗಿ ಮನುಷ್ಯನ ಜೀವನದಲ್ಲಿ ದೇವರು ಇರಲತನ ಪ್ರಿಯರೇ. ಆದರೆ ಮನುಷ್ಯನ ಪ್ರೀತಿಗಿಂತ ದೇವರ ಪ್ರೀತಿ ಉತ್ತಮದ, ಮೇಲದ, ಅದ್ಭುತದ. ದೇವರ ಪ್ರೀತಿ ನೆಲೆಗೊಂಡಿರ್ತಕ್ಕಂಥ ಮನುಷ್ಯನು ಎಂದಿಗೂ ಬಿದ್ದೋಗಲಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಅದಕ್ಕೆ ದೇವರ ಅದ್ಭುತವಾಗಿ ನಮ್ಮನ್ನು ಸ್ಪಷ್ಟವಾಗಿ ನಂಬಿಕೆ ವಿಷಯದಾಗ ಮೊದಲೇ ಕೇಳಿದೆವು. ಏನ್ ಕೇಳಿದೆವು? ನಂಬಿಕೆ. ಮೊದಲೇ ನಂಬಿಕೆ ಏನಿರ್ಬೇಕಾಗಿತ್ತು? ಮೊದಲೇ ನಂಬಿಕೆ ಏನಿರ್ಬೇಕಾಗಿದ್ರಿ? ಯಾರು ಹೇಳಿದ್ರೆ ಏನಿದ್ದ ಮೊದಲ ನಂಬಿಕೆ? ಆತನ ನಂಬುವನಿಗೆ ಏನ್ ಕೊಟ್ಟಕ್ ಬಂದನ ದೇವರು? ಬೆಳಕು ಕೊಟ್ಟಕ್ ಬಂದನ. ಎರಡನೇದು, ಆತನಿಗೆ ಯಾರೈತೆ ನಂಬುತ್ತಾರೋ ಅವರಿಗೆ ನಿತ್ಯ ಜೀವ ಕೊಡತನ. ಮೂರನೇ ವಿಷಯದಲ್ಲಿ ನಾವು ಕೇಳರಿ, ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನ. ಸಿಕ್ಕರ್ ಹೋದ್ರಿ? ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಕೆಲವರು ದೇವರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಾರ, ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡರ, ನೀರಿನ ಮುಳುಗರ, ದೀಕ್ಷಾ ಸ್ನಾನ ತೆಗೆದುಕೊಂಡರ, ಆತನ ದೇಹದಲ್ಲಿ ರಕ್ತದಲ್ಲಿ ಪಾಲ್ವಾಗಿದ್ದರ ಮತ್ತು ದಂಡನೆಗ ಗುರಿಯಾಗತ್ತೆ. ದಂಡನೆಗ ಗುರಿಯಾಗತಕ್ಕಂಥ ಕಾರಣ ಏನಂದ್ರ, ನಂಬಲೇ ಯಾವ ಮನುಷ್ಯ ದೀಕ್ಷಾ ಸ್ನಾನ ತೆಗೆದುಕೊಳ್ಳುತ್ತಾನೋ ಆ ಮನುಷ್ಯ ಮಾತ್ರನೇ ದಂಡನೆಗ ಗುರಿಯಾಗುತ್ತಾನ ಪ್ರೇರೆ. ಆ ಮನುಷ್ಯ ಒಬ್ಬವನೇ ಶಿಕ್ಷಕ ಪಾತ್ರನಾಗುತ್ತಾನ ಪ್ರೇರೆ. ನಂಬದೇ ಹೋಗುವವನು ನಂಬಿದವನಲ್ಲ ಪ್ರೇರೆ. ಯಾವ ಮನುಷ್ಯ ನಂಬುತ್ತಾನೋ ಆ ಮನುಷ್ಯನಿಗೆ ದೇವರು ರಕ್ಷಣೆ ಕೊಟ್ಟನ. ರಕ್ಷಣೆ ಮಾರ್ಗದಲ್ಲಿ ಆ ಮನುಷ್ಯಗೆ ನಡೆಸ್ತಕ್ಕಂಥನಾಗಿದ್ದನ. ಆ ಮನುಷ್ಯ ಎಂದಿಗೂ ಬಿದ್ದೋಗಲ್ಲ, ಎಂದಿಗೂ ಹಾಳಾಗಲ್ಲ. ಬಿದ್ದೋಯ್ತಕ್ಕಂಥ ಪರಿಸ್ಥಿತಿ ಇದ್ರು ಕೂಡ ಕರ್ತನು ಅವನಿಗೆ ಕೈ ಹಿಡಿದು ಮೇಲೆ ತಿಳಿಸ್ತಾನೆ. ನಂಬದೇ ಹೋಗಿರ್ತಕ್ಕಂಥ ಮನುಷ್ಯನು ಯಾರಂದ್ರೆ, ಹೆಂಡತಿ ನೋಡ್ಲಿ ಎಂಬುದಾಗಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ತಕ್ಕಂಥನು, ಯಜಮಾನನ ನೋಡ್ಲಿ ಎಂಬುದಾಗಿ ಹೆಂಡತಿ ದೀಕ್ಷಾಸ್ನಾನ ಮಾಡ್ಕೊಳ್ತಕ್ಕಂಥದ್ದು, ತಾಯಿ ತಂದೆ ನೋಡ್ಲಿ ಎಂಬುದಾಗಿ, ಜನರು ನೋಡ್ಲಿ ಎಂಬುದಾಗಿ ಮಕ್ಕಳು ದೀಕ್ಷಾಸ್ನಾನ ತೆಗೆದುಕೊಳ್ತಕ್ಕಂಥದ್ದು. ಈ ಹೇಯ ಕೃತ್ಯಗಳು ಒಂದ್ ವೇಳೆ ನಿಮ್ಮ ಒಳಗ ಇರುವುದಾದರೆ ನೀವು ನಾಶನಕ್ಕೆ ಗುರಿಯಾಗುತ್ತಿರುತ್ತೀರಿ. ನಿಮ್ಮ ಜೀವನ ನಿಮ್ಮ ಕೈಲದ, ನಂಬುದರ ಅದ್ಭುತದ, ನಂಬದೇ ಹೋದಿರದ್ರ ದಂಡನೆಗ ಗುರಿಯದ ಪ್ರಿಯ.
ಬಿಟ್ಟು ಏನೋ ಕೆಲಸ ಮಾಡತ್ತಿದ ಕಟ್ಟಾಗ್ಯದ. ಕೆಲಸ ಮಾಡತ್ತಿದ್ದವು ಕಲ್ಲೋ ಕಟ್ಕಿನೋ ಏನೋ ಬಿದ್ದದ, ಮಿಸಿನ ಏನೋ ಆಲ್ಮೋಸ್ಟ್ ಬಿದ್ದದ, ಕಳೆದಾಗ ಸಪ್ರೇಟ್ ಆಗ್ಯದ ಪುರ. ಮತ್ ಬಿ ವೈದ್ಯರಿಗೆ ಹೋಗಿದ್ದೆವು, ಈ ಬಟ್ಟೆಗೆ ಜಾಯಿಂಟ್ ಮಾಡ್ಯಾರ ವೈದ್ಯರು. ಅಗಡ್ಯಾಡೋದು ಕರೆಕ್ಟ್ ಅದ, ವರ್ಕ್ ಮಾಡೋದು ಕರೆಕ್ಟ್ ಅದ. ಅದ್ರ ಮೊದಲಿದ್ದಂತ ಬಟ್ಟು ಎರಡನೇದ ಕಾಣಿಸ್ತದೇನು? ಕಾಣಿಸ್ತದ? ಏನ್ ಕಾಣಿಸ್ತದ ಮೇಲೆ ಟಾಕಿಗಳು ಹಾಕಿ, ಸುತ್ತಮುತ್ತ ಟಾಕಿಗಳು ಹಾಕಿ ಡಾಕ್ಟರ್ಸ್ ಹೊಲಿತಾರ ನೋಡ್ರಿ, ಆ ಹೊಲಿಗೆಗಳು ಕಾಣಿಸ್ತಾವ. ಮೊದಲನೇ ಡಿಸೈನ್ ಒಂದು ಸರ್ತಿ ಡಿಸೈನ್ ಆಗಿರ್ತಕ್ಕಂಥದ್ದು ಇದು ಕೆಡಿಸೋದಂದ್ರ ಎರಡನೇ ಸರ್ತಿ ಸೇಮ್ ಡಿಸೈನ್ ಈ ಬಟ್ಟು ಬರಲ್ಲ, ವರ್ಕ್ ಆಯ್ತದ, ಎಲ್ಲ ಇತ್ತು ಕಡಿಕೆ ಈ ಬಟ್ಟು ಕಡ್ದಂಗ ನೆಪ್ಲೆ ಆಯ್ತದ. ಏನೋ ಈ ಬಟ್ಟೆದಾಗ ಒಂದು ಕಮ್ ಕಾಣಿಸ್ತದ. ಹುಡುಗಿ ನೋಡ್ಲಕ್ಕ ಮನುಷ್ಯ ಮದುವೆಗಾಗಿ ಹುಡುಗಿ ನೋಡ್ಲಕ್ಕ ಹೋಯ್ತಾನ, ಅವ್ನ ಬಟ್ಟಿ ನೋಡಿ ಡಿಸೈನ್ ಕ್ಯಾನ್ಸಲ್ ಆಗೋದು. ಹುಡುಗಿ ನೋಡ್ಲಕ್ ಹೋಯ್ತಾನ, ಕಾಲಿಗೆಲ್ಲೋ ಸ್ವಲ್ಪ ಪೆಟ್ಟ ತೆಗೆದ, ಬಟ್ಟು ಕೆಳಗಿಂದ ಯಾವುದೋ ಒಂದು ವಂಕ ಆಗ್ಬಿಡ್ತದ, ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತದ. ಆ ಬಟ್ಟಿಗೆ ನೋಡಿ ಆಯಿ ಕೋರೆ ಕಾಲು ಜರ ಹಾಕೋ ಬಟ್ಟು ವಂಕದನೆ ಬಂದೆ ಒಂದೇ ವಂಕದ ಕೋರೆ ಎಲ್ಲ ಚಂದದ, ಕೋರಿ ಚೆದರದ, ಕುಟುಂಬದ ಚಂದದ, ಎಲ್ಲ ಒಳ್ಳೇದದ. ಓದಿ ಪಡೆದು ಎಲ್ಲ ಕಟ್ಟಿನ ಮಗ ಬಾಳ ಬಂಗಾರನೇವ, ಕೂಸಿನ ಕೋರೆ ಕಾಲು ಜರ ವಂಕದ ಬಟ್ಟು ಬ್ಯಾಡ ಅಂತ ನಮ್ಗೆ ಪಸಂದಿಲ್ಲ. ಬ್ಯಾಡ ಅಂತ ನಮ್ಗೆ ಪಸಂದ ಅಂದ್ರೆ ಡಿಸೈನ್ ದೇವರ ಸೃಷ್ಟಿ. ದೇವರು ಒಂದ್ಸತಿ ಮನುಷ್ಯನ ರೂಪಿಸ್ಯನ, ರಚಿಸ್ಯನ, ಅದ್ಭುತವಾಗಿ ಅದನ್ನ ಕೈಯಲ್ಲಿ ಚಿತ್ರಿಸ್ಕೊಂಡ ಉಂಟು ಮಾಡಿದ. ಗಾಯವಾಯ್ತದ, ಅದು ಚೇಂಜ್ ಮಾಡಿದಾಗ ಬಿಗಡಸೋತದ. ಮೊದಲನೇ ಸೃಷ್ಟಿ ಇದ್ರಲ್ಲಿ ಇರಲ್ಲ. ಈ ಸೃಷ್ಟಿ ನೋಡಿ ಮನುಷ್ಯರು ಮಾಡ್ತಾರ, ಭಯ ಪಡ್ತಾರ. ಆದ್ರೆ ದೇವರು ಎಂದಿಗೂ ಭಯ ಪಡಲ್ಲ. ಭಯ ಪಡಿಸಲ್ಲ. ದಂಡನೆಗ ಗುರಿ ಯಾವ ಮನುಷ್ಯ ಐತನ, ನಂಬದೇ ಹೊರತಕ್ಕಂತ ಮನುಷ್ಯನು ದಂಡನೆಗೆ ಗುರಿ ಐತನ, ಆ ಮನುಷ್ಯ ಶಿಕ್ಷಿಸಲ್ಪಡ್ತಾನ. ಸದಾ ಆ ಮನುಷ್ಯನ ಜೀವನದಲ್ಲಿ ಅವಮಾನೇ ಅವಮಾನಿಸುತ್ತೆ, ಎಲ್ಲಿ ಹೋದ್ರು ಕೂಡ ಅವಮಾನ. ಆದ್ರೆ ದೇವರ ಸೃಷ್ಟಿ ಎಂದಿಗೂ ಅವಮಾನ ಆಗಲ್ಲ, ಮನುಷ್ಯ ಅವಮಾನ ಪಡಿಸ್ತಾನ್ರಿ. ಯಾವ ಮನುಷ್ಯ ಅವಮಾನ ಅಂತನೋ, ಯಾವ ಮನುಷ್ಯ ಅಪಮಾನ ಅಂತನೋ, ಆ ಮನುಷ್ಯನಿಗೆ ಒಂದು ದಿನ ಮಾನ ಮರದೆ ಗೌರವ ಉಳ್ಳವನಾಗಿ ದೇವರು ಅವನಿಗೆ ಉನ್ನತ ಸ್ಥಾನಕ್ಕ ತಂದಿರ್ತಾನ್ರಿ. ಜನ ಹಂಗಿಸ್ತಾರ, ಹೇಳಿಸ್ತಾರ, ಹಾಂಗಂತಾರ, ಹಿಂಗಂತಾರ, ಮಜ ಕೊಡಿಸ್ತಾರ. ಆದ್ರೆ ಅದೇ ಮನುಷ್ಯನಿಗೆ ದೇವರು ಉನ್ನತ ಸ್ಥಾನ ತರ್ತಾನ್ರಿ. ಯಾಕೆ ತರ್ತಾನ? ಉನ್ನತ ಸ್ಥಾನ ತರ್ತಾನ್ರಿ. ಅವ ಎಂದಿಗೂ ಬಿತ್ತುಕೊಳ್ಳಕ್ ಸಾಧ್ಯ ಇಲ್ಲ. ಆ ಮನುಷ್ಯ ಎಂದಿಗೂ ಹಾಳಾಗಲಕ್ ಸಾಧ್ಯ ಇಲ್ಲ. ಒಂದು ಮಾತಿರತ್ತೆ, ನಮ್ಮವ್ರ ಮನೆಗೆ ಒಂದು ಹುಡುಗಿ ಗಂಡಸ್ತಾನ ನೋಡಕ್ ಹೋಗಿದ್ದೆವು. ಆ ಹುಡುಗಿ ಹೆಸರಿಟ್ಟು ಬಂದಿದ್ದೆವು. ಆ ಹುಡುಗಿ ಇವತ್ತು ಗೌರ್ನಮೆಂಟ್ ಎಂಪ್ಲಾಯ್ ಅದ ಪ್ರೇರಿ, ಪ್ರೈವೇಟ್ ಎಂಪ್ಲಾಯ್ ಇಲ್ಲ. ಮಂತ್ಲಿ 60,000 ಸಾಲರಿ ಅದ ಪ್ರೇರಿ. ಎಷ್ಟದ ರೀ? 60,000. ಇವ ಯಾರೈತೆ ಆಕಿ ನೋಡಿ ಹೆಸರಿಟ್ಟು ಬಂದನೋ ತಿಂಗಳಿಗೆ 10 ರೂಪಾಯಿ ಕೂಡ ಗಳಿಸವಿಲ್ಲ ಪ್ರೇರಿ, 10,000 ಕೂಡ ಗಳಿಸ್ಲತ್ತಿಲ್ಲ. ಎಲ್ಲ ಅದ್ಭುತದ ಆಕಿನ ಶರೀರ ಎಲ್ಲ ಅದ್ಭುತದ. ಏನು ಅನ್ಸ್ಪೆಕ್ಟೆಡ್ ನೋಡೋಣ ಕ್ಯಾನ್ಸಲ್ ಹೋಗ್ಯದ. ಬೇರೆ ಕಡೆ ಮ್ಯಾರೇಜ್ ಆಗ್ಯದ, ರೀಸೆಂಟ್ಲಿ ಮ್ಯಾರೇಜ್ ಆಗ್ಯದ. ಗೌರ್ಮೆಂಟ್ ಎಂಪ್ಲಾಯ್ 60,000 ಸಾಲರಿ ಆಕಿಗೆ ಈ ದಿನ ಅದ. ಆದ್ರೆ ಯಾಕೆ ಮಾತಾಡೋದಂದ್ರೆ ಮನುಷ್ಯ ಒಂದ್ ವೇಳೆ ಯಾವುದೇ ನೋಡ್ತಾನ ಹೆಸರಿಡಲಾಗಿ, ದೇವರ ಸೃಷ್ಟಿಗೆ ಹೆಸರಿಡಲಾಗಿ, ದೇವರ ಮೇಲೆ ನಂಬಿಕೆ ವಿಶ್ವಾಸವಿಟ್ಟು ದೇವರ ಮುಂದೆ ಸಾಗಾಣಿಕೆಗೆ ಯಾವ ಮನುಷ್ಯ ಮುಂದೆ ಹಾಕಿರ್ತಾನೋ ಆ ಮನುಷ್ಯ ಎಂದಿಗೂ ದಂಡನೆ ಗುರಿ ಆಗಲ್ಲ. ನಂಬುವುದರ ಮೂಲಕ ದೇವರ ಜೀವಿತದಲ್ಲಿ ಅದ್ಭುತಗಳು, ಸೂಚಕ ಕಾರ್ಯಗಳು ದೇವರು ಮಾಡ್ತಾರೆ. ಅದರ ಕೊನೆಯಲ್ಲಿ ಮಾತಾಡ್ತೇನೆ ನಾನು. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 36, 38 ದಿನ. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚಿಕೆಯು ಆಗೋ, ನೀರು ನನಗೆ ದೀಕ್ಷಾ ಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ
ಕೊಟ್ಟನು. ಫಿಲಿಪ್ಪನು ಕಂಚುಕಿಯು ಇಬ್ಬರು ನೀರಿನೊಳಗೆ ಇಳಿದರು. ಫಿಲಿಪ್ಪನು ಅವನಿಗೆ ದೀಕ್ಷಾ ಸ್ನಾನ ಮಾಡಿಸಿದನು ಎಂಬುದಾಗಿ. ಅಂದ್ರೆ ಈ ಮನುಷ್ಯನು ಒಂದು ಉನ್ನತ ಸ್ಥಿತಿಯಲ್ಲ ಪ್ರಿಯರೇ, ನಾರ್ಮಲ್ ಸ್ಥಿತಿ ಇಲ್ಲ, ಉನ್ನತ ಸ್ಥಿತಿಯಲ್ಲ. ಇಲ್ಲಿ ಒಂದು ರಾಣಿ ಕೈ ಕೆಳಗ ಕೆಲಸ ಮಾಡ್ತಾನಂದನು, ಮೇಲ್ಚಾರಕನು, ಒಂದು ಅಧಿಕಾರಿಯನ, ಅವನಿಗೆ ಏನು ಕಡಿಮೆ ಇಲ್ಲ, ಆದ್ರೂ ಕೂಡ ಅವ ದೇವರಿಗೆ ಆರಾಧನೆ ಮಾಡಬೇಕು. ಏನು ಕಡಿಮೆ ಇಲ್ಲ. ಒಂದು ರಾಣಿ ಕೈ ಕೆಳಗ ಅದ್ಭುತ ಪಾತ್ರನ, ಧನ ಐಶ್ವರ್ಯ ಅವನ ಕೈ ಕೆಳಗದ, ಎಲ್ಲವೂ ಅವನ ಕೈ ಕೆಳಗದ, ಅವನಲ್ಲದ. ಅವ ಬೇಕಾದ್ರ ಏನು ಕೂಡ ಮಾಡಬಹುದು, ಒಂದು ದೊಡ್ಡ ಅಧಿಕಾರಸ್ಥನಾಗಿದ್ದಾನ. ಆದರೆ ಆ ಮನುಷ್ಯ ದೇವರಿಗೆ ಆರಾಧನೆ ಮಾಡುವುದಕ್ಕೋಸ್ಕರ ಹೋಗ್ರಿ. ನಾವು ಯಾರಿದ ಆರಾಧನೆಗೆ ಹೋಗೋಣ ದೇವ ತಿಳ್ಕೊರಿ. ಆರಾಧನೆ ನಟ್ಟು ಬಟ್ಟು ಜನ ನೀವು ಹೋಗಿ ನಾವು ಬಂದೇವು ನಟ್ ನಿಮ್ ಹಿಂದೆ ಈಗ ಬಂದೇವು. ನಾವು ಎಷ್ಟು ಬರ್ತೇವ್ರಿ? ಇಷ್ಟಗ ಪೂರ ಸಕ್ಕತ್ ಮನ್ಯಾಗ ಕಂಡಾದ ಕುದಿಸಿ ಅಂಬಸ್ತನ ಪೂರ ಇಲ್ಲಿ ತುಂಬ್ಕೊಂಡು ಹೊರಗೆ ಬಂದು ಪೂರ ಹೇಳ್ಕೊತ ಕುಂತ ನಿಂತ ಸಾಕು ಮುಗಿಸಲೇ ಉಂಟ್ರಿ ನಾ ಮುಗಿಸಲೇ ಉಂಟ್ರೇನ ಜಗಳ ತಡ ಟೈಮ್ ಮೇಂಟೈನ್ ಮಾಡ್ಬೇಕಪ್ಪ. ಸೇಫ್ ಟೈಮ್ ಮೇಂಟೈನ್ ಮಾಡ್ಬೇಕು. ಕುಂತಲೇ ಟೈಮ್ ಮೇಂಟೈನ್ ಮಾಡ್ಬೇಕು. ಅವ್ರ ಕಿವಿಯಲ್ಲಿ ಮಾತಾಡ್ದ, ಇವ್ರ ಕಿವಿಯಲ್ಲಿ ಮಾತಾಡ, ಟೈಮೇ ಮೇಂಟೈನ್ ಮಾಡಲ್ಲ ನೋಡಿ ಮನುಷ್ಯ. ಟೈಮೇ ಮೇಂಟೈನ್ ಮಾಡಲ್ಲ. ಏನು ಹೇಳಿ ನಾವು ತಲೆ ತಿನ್ನೋದ್ರ ಟೈಮ್ ಮೇಂಟೈನ್ ಮಾಡಲ್ಲ. ಈ ಪಾಸ್ಟರ್ಗಳು ಹಿಂಗೆ, ಎಲ್ಲ ಹಿಂಗೆ. ಪಾಸ್ಟರ್ ಹಿಂಗೇನಾ ಅಥವಾ ನೀವು ಹಿಂಗೇನಾ? ಲೇಟ್ ಪಾಸ್ಟರ್ ಬರ್ತಾನ, ನೀವು ಲೇಟ್ ಬರ್ತೀರಿ. ಯಾರು ಲೇಟ್ ಬರ್ತಾರ? ಯಾರು ಮುಗಿಸ್ಬೇಕು? ಮತ್ತ ಪಾಸ್ಟರ್ ಮುಗಿಸ್ಬೇಕಾ ನೀವು ಮುಗಿಸ್ಬೇಕಾ? ಹಿಂಗೆ ಇವಾಗ ಧನದ ಐಶ್ವರ್ಯದ ನೂರಾರು ಸಾವಿರ ಜನರು ಕೈ ಕೆಳ ದುಡಿಯತ್ತಾರ. ಆದ್ರೆ ಕ್ರಿಸ್ತನಿಗೆ ನಂಬಿ, ಕ್ರಿಸ್ತನ ನಂಬಿಕೆ ವಿಶ್ವಾಸ ಇಟ್ಟು ದೇವರಿಗೆ ಆರಾಧನೆ ಮಾಡೋಕ್ಕಾಗಿ ಎಷ್ಟೋ ಮೈಲ್ ಹೋಗನ್ ಪ್ರೇರಿತನು. 1 ಕಿಲೋಮೀಟರ್ 2 ಕಿಲೋಮೀಟರ್ ಇಲ್ಲ, ಎಷ್ಟೋ ಮೈಲ್ ಈ ಮನುಷ್ಯನು ದೇವರಿಗೆ ಸ್ತುತಿ ಆರಾಧನೆ ಮಾಡುವುದಕ್ಕಾಗಿ, ದೇವರಿಗೆ ಮಹಿಮೆ ಪಡಿಸುವುದಕ್ಕಾಗಿ ಈ ಮನುಷ್ಯ ಎಷ್ಟೋ ದೂರ ಪ್ರಾಂತಕ್ಕೆ ಹೋಗಿ ಆ ಏಷಾಯನ ಬರೆದ ಪ್ರವಾದನೆ ಕೈ ಹಿಡ್ಕೊಂಡ ಆ ರಥದ ಕುಂತು ಓದಲತನ ಪ್ರಿಯರೇ. ಅರ್ಥ ಆಗೋಗಿದವನಿಗೆ ಆರಾಧನೆ ಮಾಡತಾನ, ಪ್ರಾರ್ಥನೆ ಮಾಡತಾನ, ಮತ್ತೆ ಆಗಲಾಗದ. ನೀವೇ ಆರಾಧನೆ ಮಾಡತ್ತಿದ್ರಿ, ಪ್ರಾರ್ಥನೆ ಮಾಡತ್ತಿದ್ರಿ, ವಾಕ್ಯ ಓದಲತ್ತಿದ್ರಿ, ನಿನಗೆ ಅರ್ಥ ಆಗಲತ್ತಿಲ್ಲ ಪ್ರಿಯರೇ. ಎಲ್ಲ ಮಾಡತ್ತಿದ್ರಿ, ಮಲ್ಕಾಲಿನ ಊರ್ಲತ್ತಿದ್ರಿ, ಉಪವಾಸ ಮಾಡತ್ತಿದ್ರಿ, ಎಲ್ಲ ಏನೇನು ಮಾಡ್ಬೇಕು ದೇವರಲ್ಲಿ ಎಲ್ಲ ಮಾಡ್ಲತ್ತಾದ್ರೆ ಮತ್ತೆ ನಿನಗೆ ಒಂದು ಅರ್ಥ ಆಗಲುಂಟದ. ಅದೇನು ಗೊತ್ತದ? ದೇವರ ಮಹಿಮೆ, ದೇವರ ಮಾಡ್ತಕ್ಕಂಥ ಸೂಚಕ ಕಾರ್ಯಗಳು, ದೇವರ ಮಾಡ್ತಕ್ಕಂಥ ಒಂದು ಅದ್ಭುತ ಕಾರ್ಯಗಳು. ಯಾವತ್ತ ಮನೆಗೆ ಅದ್ಭುತ ಮಾಡ್ತಾನೆ ದೇವರು. ಆಯ್ತು ಮುಗಿದತ್ತಿಗೆ ನಾವು ಹಿಂಗೆ ಅದಾರಿ, ಹೊಟ್ಟಿಡಿದನೆ ತೊಳಿಲತ್ತೇವ್ರಿ, ಹೊಟ್ಟಿಡಿದನೆ ಬಳಿಲತ್ತೇವ್ರಿ, ಹೊಟ್ಟಿಡಿದು ಪರೇ ದಾವಕಣಿ ಬೇಕವ್ರಿ, ಹೊಟ್ಟಿಡಿದು ಇವೇ ಮಾಡತ್ತೇವ್ರಿ. ನಾವು ಇಲ್ಲಿ ತನ ನಮ್ಮ ಜೀವನ ಇದ್ರಾಗೆ ಕೊಳ್ತೋಗ್ಯದ. ಯಾವಾಗ ದೇವ್ರ ಅದ್ಭುತ ಮಾಡ್ತಾನೋ ಏನೋ, ಎಲ್ಲರೂ ದೇವ್ರ ಹಿಂಗಾಯ್ತಿಂತ ಸುಳ್ಳು. ಇದು ಸುಳ್ಳದ ಪ್ರಿಯರೇ. ನೀ ದೇವರಿಗೆ ದೂರ ಒಳಗೆ ಪಾಪದ ಕಾರ್ಯ ಕ್ರಿಯೆ ಒಳಗೆ ತುಂಬ ಸ್ಪಷ್ಟವಾಗಿ ನಿಮ್ಮಲ್ಲಿ ಏನು ಇದ್ರೂ ಕೂಡ ದೇವರ ಸ್ತುತಿ ಮಾಡತ್ತಿಲ್ಲ, ಏನು ಇಲ್ಲದ್ರೂ ಕೂಡ ದೇವರಿಗೆ ಸ್ತುತಿ ಮಾಡತ್ತಿಲ್ಲ. ನೀ ಸ್ತುತಿ ಆರಾಧನೆ ಮಾಡುವಾಗ ದೇವರು ಮಹಿಮೆ ನಿನ್ನ ಒಳಗಿಳಿತದ. ತಕ್ಷಣನೇ ವಾಕ್ಯವನ್ನು ಕೇಳಿ ರಕ್ಷಣೆ ಹೊಂದಿದ್ರಿ. ತಕ್ಷಣನೇ ವಾಕ್ಯವನ್ನು ಕೇಳಿ ಆ ವಾಕ್ಯ ಗ್ರಹಿಸಿ ಆ ವಾಕ್ಯದ ಅನುಸಾರವಾಗಿ ನಡೆದು ಅದೇ ಕಡಿಕೆ ಏನ್ ಮಾಡ್ತೀವಿ, ದೀಕ್ಷಾ ಸ್ನಾನ ತೆಗೆದುಕೊಂಡು ಪರಿಶುದ್ಧನಾಗಿ ಜೀವನ ಮಾಡಕ ನೀವು ಪ್ರಯತ್ನ ಪಡ್ತಿದ್ದೇವೆ. ನಂಬಿ ದೀಕ್ಷಾ ಸ್ನಾನ ಮಾಡಿಕೊಳ್ಳುವನು ರಕ್ಷಣೆ ಹೊಂದುವನು. ನೀ ನಂಬದೇ ಹೋಗಿದ ಕಾರಣ ಅನೇಕ ವಿಷಯದಲ್ಲಿ ದಂಡನೆಗೆ ಗುರಿಯಾಗಿದೆ. ಈ ಮನುಷ್ಯ ಧನ ಐಶ್ವರ್ಯ ಎಲ್ಲ ಇದ್ರೂ ಕೂಡ ದೇವರಿಗೆ ಆರಾಧನೆಗೆ ಅವಕಾಶ ಕೊಡತನ. ದೇವರ ವಾಕ್ಯವನ್ನು ನಂಬೆನ ಅದೇ ಕಡೆಗೆ ನಿನಗೆ ಅಡ್ಡಿ ಇರೋದಪ್ಪ, ನನಗೆ ಇವಾಗಲೇ ದೀಕ್ಷಾ ಸ್ನಾನ ಕೊಡುವಂತೇಳಿ ಫಿಲಿಪ್ಪು ಹೇಳತನ. ದೀಕ್ಷಾ ಸ್ನಾನ ಮನುಷ್ಯ ತಿಳಿದುಕೊಳ್ಳತನ. ಎಲ್ಲ ದೊರೆಯುತ್ತೀರಿ ಮನುಷ್ಯ ದೀಕ್ಷಾ ಸ್ನಾನ? ಹಲ್ಲೆಲೂಯಾ. ಆ ಮನುಷ್ಯಗೆಲ್ಲ ದೊರೆಯುತ್ತಾ? ರೊಕ್ಕ ರೂಪಾಯಿ ಧನ ಐಶ್ವರ್ಯ ರಥಗಳಿತು, 100 ಮಂದಿ ಹೋದ್ರು 100 ಮಂದಿ ಹೋಗ್ತಿರು, 100 ಮಂದಿ ಬಾಂಧ 100 ಮಂದಿ ಕೊಡ್ತಿರು.
ಅವರಿಗೆ ಶಿಕ್ಷಣ ತಪ್ಪದೇನ ದೊರೆಯಲಿಲ್ಲ ಇದ್ದಿಲ್ಲ. ಅವ ಯಾರಿಗೆ ನಂಬೇನ? ಯೇಸು ಸ್ವಾಮಿ ನಂಬೇನ ಪ್ರೇಮ. ಯೇಸು ಸ್ವಾಮಿಗೆ ನಂಬೇನ, ಯೇಸು ಸ್ವಾಮಿ ಮೇಲೆ ವಿಶ್ವಾಸ, ಭರವಸೆ, ನಂಬಿಕೆ ಇಟ್ಟನ. ಆ ನಂಬಿಕೆ ಅವರಿಗೆ ಉನ್ನತ ಸ್ಥಾನ ತಂದ. ದೇವರಿಗೆ ಆರಾಧನೆ, ಪ್ರಾರ್ಥನೆ ಮಾಡೋದು ಮಾಡ್ತಾನ. ಕೊನೆಯದಾಗಿ ದೀಕ್ಷಾ ಸ್ನಾನ ಒಂದು ಅವರಿಗೆ ಆಗಿದ್ದಿಲ್ಲ, ನೀರಿನ ಮುಳುಗಿ ದೀಕ್ಷೆ ಸಂತ. ಯಾಕಮ್ಮ ದೀಕ್ಷೆ ನಾವು ಗಂಡ ಹೆಂಡತಿ ಇಬ್ಬರು ಕಾಲ್ ತಪ್ತೇವ್ರಿ, ಇಬ್ಬರು ಗಂಡ ಹೆಂಡತಿ ಇಬ್ಬರು ತಪ್ತೇವ್ರಿ. ಅವ ಪಾಂಡು ಕುಣಿತಾ ಇರ್ತಾನ, ಈಗ ರೋಜು ಕುಣಿಸ್ತಾ ಇರ್ತಾನ, ಇಬ್ಬರು ಕಲ್ತು ತಪ್ತೇವ್ರಿ ದೀಕ್ಷಾ ಸ್ನಾನ. ಇಬ್ಬರು ಒಂದೇ ಸರ್ತಿ ಅಯ್ಯ ಹಾ ತೊಂಬರ್ದಂತಲ್ಲ ರೀ, ಇಬ್ಬರು ಅಲಗಲ್ಲ ತೊಂಬರ್ದಂತಲ್ಲ ರೀ. ಅಂದ್ರೆ ಇಬ್ಬರು ಡೇಟ್ ಆಫ್ ಬರ್ತ್ ಒಂದೇ ದಿನ ಐತ್ರಿ, ಇಬ್ಬರು ಡೇಟ್ ಆಫ್ ಬರ್ತ್ ಒಂದೇ ದಿನ ಐತ, ಒಂದೇ ಸೆಕೆಂಡ್ ಏನೋ ಮಿಸ್ಟೇಕ್ ಆಗಿತ್ತ ಆಗಿತ್ತೇನ್ರಿ? ಸಾಬ್ರೆ ಅದು ಹಂಗಿಲ್ರಿ, ನಮ್ಮ ಮನಸ್ಸು ಇಬ್ಬರು ತಗೋತೇವ್ರಿ. ಇಲ್ಲ, ನೀತಿ ಲೆಕ್ಕ ನೀ ಕೊಡ್ಬೇಕಾಯ್ತದ, ನಿನ್ನ ಕಣ್ಣಿನ ಲೆಕ್ಕ ನಿನ್ನ ಕಣ್ಣು ಕೊಡ್ಬೇಕಾಯ್ತದ. ಇಬ್ಬರು ಇಲ್ಲ, ಇಬ್ಬರು ಶರೀರವನ್ನು ಮಾಡಿದ. ಆದ್ರೆ ಪರಲೋಕಕ್ಕೆ ಹೋಗುವಾಗ ಇಬ್ಬರಿಗೆ ಬೇರೆ ಬೇರೆ ಮಾಡ್ತಾನೆ ದೇವರು. ಇಬ್ಬರು ಬೇರೆ ಬೇರೆ ಆಗೈತ್ರಿ. ಭೂಲೋಕದಾಗ ಶರೀರ ಒಂದಾಗೈತವ, ಪರಲೋಕಕ್ಕೆ ಹೋಗುವಾಗ ಈ ಆತ್ಮಗಳು ಎರಡೈತವ. ಎರಡಾದಾಗ ನಿಂದ ಲೆಕ್ಕ ನೀ ಕೊಡ್ಬೇಕು, ನಿಂದ ಲೆಕ್ಕ ನೀ ಕೊಡ್ಬೇಕು. ಅದಕ್ಕ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವ ರಕ್ಷಣೆ ಹೊಂದುವನು, ನಂಬದೆ ಹೋಗುವ ಹೇಳ್ತಾನ ದಂಡನೆ ಗುರಿ ಆಯ್ತಾನ. ಅದಕ್ಕ ನೀನು ದಂಡನೆ ಗುರಿ ಆಗ್ಬಾರ್ದೆಂಬುದಾಗಿ ಈ ಸ್ವಾಮಿ ಲೋಕದ ಬೆಳಗಾಗ ಬಂದಂತೆ. ಈ ಮೂರು ವಿಷಯವಾಗಿರ್ತಕ್ಕಂಥ ವಾಕ್ಯ ದೇವರು ನಿಮ್ಮೆಲ್ಲರೂ ಸಿಗಿದ್ದಕ್ಕ ಆಶೀರ್ವಾದವಾಗಿ, ಲಾಭವಾಗಿ, ಫಲವಾಗಿ. ಮೊದಲನೇ ಯಾವ್ದು ಕೇಳಿದ್ರೆ ಯಾರು ಹೇಳ್ತಾರೆ? ಹೆಣ್ಮಕ್ಳದಾಗ ಮೊದಲನೇ ಯಾವ್ದು ಹೇಳ್ತಾರೆ? ಬೆಳಕು. ಬೆಳಕು ಕೊಡ್ಲಕ್ಕ ಯಾರು ಬಂದ? ಎದಕ್ ಬಂದನ? ನಂಬಿದವರಿಗೆ ಬೆಳಕು ಕೊಡೋದಕ್ಕಾಗಿ ಬಂದನ. ಗಂಡ್ಸ್ ಮಕ್ಕಳು ನೀವು ಹೇಳ್ತಾರೆ. ಎರಡನೇದು ಎದಕ್ ಬಂದನಂತ ಸ್ವಾಮಿ? ಗಂಡ್ಸ್ ಮಕ್ಕಳು ಎರಡನೇ ವಿಷಯದಾಗ ಕೇಳಿದ್ರೆ ಎದಕ್ ಬಂದನಂತ? ನಿತ್ಯ ಜೀವ ಕೊಡುವುದಕ್ಕೆ. ಯಾರು ನಂಬುತ್ತಾರೋ ಅವರಿಗೆ ನಿತ್ಯ ಜೀವ ಕೊಡುವುದಕ್ಕಾಗಿ ಬಂದಂತೆ. ಮೂರನೇದು ಎಲ್ಲರೂ ಕಲ್ತಿದ್ದಾರೆ. ಮೂರನೇದು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವ ಏನಂತ ರಕ್ಷಣೆ, ಸದಾ ರಕ್ಷಣೆ. ಒಂದಿನ ಎರಡು ದಿನ ಇಲ್ಲ, ಸದಾ ರಕ್ಷಿಸ್ತಕ್ಕಂಥದ್ದು. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಮುಚ್ಚಿ ನಾವು ಪ್ರಾರ್ಥಿಸಲಿ. ಮೂರು ವಿಷಯದಾಗ ನೀ ಯಾವ ಪಾತ್ರದಲ್ಲಿ ಸ್ಪಷ್ಟವಾಗಿ ಒಂದ್ಸತಿ ಜ್ಞಾಪಕ ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥನೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಯಾವ ವಿಷಯದಲ್ಲಿ ದೇವರದಾಗಿ ಗ್ರಹಿಸಿಕೊಂಡು ದೇವರಲ್ಲಿ ಪ್ರಾರ್ಥಿಸು. ನೀನು ಪ್ರಾರ್ಥನೆ ಮಾಡುವುದಾದರೆ ದೇವರ ಮಹಿಮೆಯನ್ನು ಹೊಂದಿಕೊಳ್ಳಿದ್ದು ಪ್ರಿಯರೇ, ಪ್ರಾರ್ಥಿಸು. ಪ್ರಾರ್ಥನೆ ಮಾಡು, ಮೌನವಾಗಿರಬೇಡ. ಮಾನವ ಮೌನವಾಗಿರಬೇಡ. ಮೌನವಾಗಿರ್ಬೇಕಂತ ದೇವರ ದೃಷ್ಟಿಗಳು ಸರಿಯಲ್ಲ. ನನ್ನನ್ನು ನಂಬುವವರಿಗೆ ಅವರಿಗೆ ನಾನು ಬೆಳಕು ಕೊಡುವುದಕ್ಕಾಗಿ ಲೋಕಕ್ಕೆ ಬಂದಿದೆ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ನಂಬಿದವನಿಗೆ ನಿತ್ಯ ಜೀವ ಕೊಡುವುದಕ್ಕಾಗಿ ಲೋಕಕ್ಕೆ ಬಂದಿದ್ರು ಹೇಳ್ತಾನೆ ಪ್ರಿಯರೇ. ನಂಬಿದವನಿಗೆ ರಕ್ಷಣೆ ಕೊಡುವುದಕ್ಕಾಗಿ ನಾನು ಲೋಕಕ್ಕೆ ಬಂದಿದೆ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ಮತ್ತೆ ದೇವರಿಗೆ ನಂಬಿದೆ, ದೇವರ ಮೇಲೆ ವಿಶ್ವಾಸ ಬಿಟ್ಟಿದೆ, ಭರವಸೆ ಬಿಟ್ಟಿದೆ, ಅಥವಾ ಮಾನವರನ್ನು ನಂಬಿಕೊಂಡು ಉಬ್ಬಿಕೊಂಡು ಮಾನವರನ್ನು ಬಿದ್ದೋಗಿದೆ. ಜ್ಞಾಪಕ ಮಾಡ್ಕೋ. ಒಂದ್ಸತಿ ಜ್ಞಾಪಕ ಮಾಡ್ಕೊಂಡು ಪ್ರಾರ್ಥನೆ ಮಾಡು, ಪ್ರಾರ್ಥಿಸು, ಸುಮ್ಮನೆ ಇರಬೇಡ. ಮೂರು ವಿಷಯವಾಗಿ ದೇವರು ಮಾತಾಡಿ ಸ್ಪಷ್ಟವಾಗಿ. ಈ ಮೂರು ವಿಷಯದಲ್ಲಿ ಯಾವ ವಿಷಯದಲ್ಲಿ ಯಾವ ಕಾರ್ಯಗಳಲ್ಲಿ ಬಿದ್ದೋಗಿದೋ ಒಂದು ಸತಿ ಜ್ಞಾಪಕ ಮಾಡಿಕೊಂಡು ದೇವರ ದೃಷ್ಟಿಯಲ್ಲಿ ಆತನ ಆಲಯದಲ್ಲಿ ಪ್ರಾರ್ಥಿಸು. ಬಿಡುಗಡೆ ಒಂದು ಬೆಳಕು, ನಿತ್ಯ ಜೀವ, ರಕ್ಷಣೆ ನಿನಗಾಗದ ಪ್ರಿಯರೇ. ಬೆಳಕು ನಿನಗಾಗದ, ನಿತ್ಯ ಜೀವ ನಿನಗಾಗದ, ರಕ್ಷಣೆ ನಿನಗಾಗದ ಪ್ರಿಯರೇ. ನಿನ್ನನ್ನೇ ನಂಬಿರುವೆವು,
ಜೀವಿತದಿ ನಿಮ್ಮನ್ನೇ ನಂಬುವೆಯೋ ಏಸಪ್ಪ. ಅದ್ಭುತ ಮಾಡುವ ನಮ್ಮ ಜೀವಿತದಿ ನಿಮ್ಮನ್ನೇ ನಂಬುವೆಯೋ ಏಸಪ್ಪ. ನಿನ್ನನ್ನೇ ನಂಬಿರುವೆವು. ನಿನ್ನಂತೆ ಯಾರು ಇಲ್ಲಪ್ಪ. ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿನ್ನ ನೆರಳಲ್ಲಿ ಬಂದು ನಿಲ್ಲುವೆವು. ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿನ್ನ ನೆರಳಲ್ಲಿ ಬಂದು ನಿಲ್ಲುವೆವು. ನಿಶ್ಚಯ ನೀ ಮಾಡುವೆ ಎಂದು ನಂಬಿ ನಿಶ್ಚಯ ನೀ ಮಾಡುವೆ ಎಂದು ನಂಬಿ ನಿನ್ನ ಕರುಣೆ ದೃಷ್ಟಿಸುತ್ತ ಇರುವೆವು. ನಿನ್ನ ಕರುಣೆ ದೃಷ್ಟಿಸುತ್ತ ಇರುವೆವು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದೇ. ನಿನ್ನನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದೇ. ನಿನ್ನನ್ನೇ ನಂಬುವೆವು ಏಸಪ್ಪ. ನಿನ್ನನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮಂತೆ ಯಾರು ಇಲ್ಲಪ್ಪ. ನಂಬಿಕೆ ಕುರಿತು ನಂಬಿಕೆ ವಿಷಯವಾಗಿ ನಂಬಿದವರಿಗೆ ಬೆಳಕು, ನಂಬಿದವರು ನಿತ್ಯ ಜೀವ, ನಂಬಿದವರಿಗೆ ರಕ್ಷಣೆ ಎಂಬುದಾಗಿ ಮೂರು ವಿಷಯವಾಗಿ ಅದ್ಭುತವಾಗಿ ನಮ್ಮೆಲ್ಲರಿಗವರೇ ವಾಕ್ಯದೊಟ್ಟಿಗೆ ನೀವು ಮಾತಾಡಿದಿರಪ್ಪ. ನಿಮ್ಗೆ ಸ್ತೋತ್ರ ಸಲ್ಲಿಸಿದ ಕರ್ತನೆ. ಯಾರ್ಯಾರು ಯಾವ ಯಾವ ತರಗತಿಯಲ್ಲಿದ್ದಾರೋ ಕರ್ತನೆ, ಅವ್ರಿಗೆ ಪರೀಕ್ಷಿಸಿ ಪರಿಹರಿಸಿ ನೀನೇ ಆಧಾರನಾಗಿದ್ದು, ಕರ್ತನಾಗಿದ್ದು, ಶಕ್ತನಾಗಿದ್ದು, ಬಲವುಳ್ಳವನಾಗಿ ಅವ್ರಿಗೆ ಸಂಪೂರ್ಣವಾಗಿ ಮಾರ್ಪಡಿಸಿ ಬಿಡುಗಡೆ ಮಾಡಿ ನಿನ್ನಲ್ಲಿ ನಂಬಿಕೆ ವಿಶ್ವಾಸವುಳ್ಳವನಾಗಿದ್ದು ಈ ದಿನ ಮೊದಲುಕೊಂಡು ಜೀವಿಸುವಂತೆ ನೀವು ಸಹಾಯ ಮಾಡಿ ಸಾಧಿಸಿ. ಪಾಪ ಮಾಡ್ತಕ್ಕಂಥ ಮನುಷ್ಯನು ಬೆಳಗಿಗೆ ಬರಲ್ಲ ಎಂಬುದಾಗಿ, ಯಾಕಂದ್ರೆ ಅವನಿಗೆ ಕೃತ್ಯಗಳು ಬಯಲಿಗೆ ಬರಲ್ಲ ಎಂಬುದಾಗಿ ನೋಡಿದೆವು. ಆದರೆ ಪಾಪ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ದೇವರೇ ನಮ್ಮ ಮಧ್ಯದಲ್ಲಿ ಯಾರಾದರೂ ಇರುವುದಾದರೆ ಅವರು ಕ್ಷಮಿಸಿ ರಕ್ಷಿಸಿ ಅವ್ರಿಗೆ ಬಿಡುಗಡೆ ಮಾಡಿ ಆಶೀರ್ವದಿಸಿ ವಾಸಿ ಮಾಡಿ ಸ್ವಸ್ಥತೆ ಕೊಟ್ಟು ಆರೋಗ್ಯ ದಯಪಾಲಿಸಿಕೊಂಡು ಅವ್ರ ಬೆಳಕನ್ನು ಧರಿಸಿಕೊಳ್ಳುವಂತೆ ನಿತ್ಯ ಜೀವ ಪಡ್ಕೊಳ್ಳುವಂತೆ ರಕ್ಷಣೆ ಮಾರ್ಗದಲ್ಲಿ ನಡೆಯುವಂತೆ ರಕ್ಷಣೆ ವಸ್ತ್ರಗಳು ಧರಿಸಿಕೊಂಡು ರಕ್ಷಣೆ ಮಾರ್ಗದಾಗ ಇರುವಂತೆ ನೀವು ಸಹಾಯ ಮಾಡಿ ಸಹಕರಿಸಿ. ಈ ವಾಕ್ಯದಲ್ಲಿ ನನಗೆ ಮಾತಾಡಿದ ನಿಮಗೆ ಸ್ತೋತ್ರ. ಕೇಳಿರ್ತಕ್ಕಂಥ ಪ್ರತಿ ಒಬ್ಬರಿಗೆ ಮಾತಾಡಿದಪ್ಪ ನಿಮಗೆ ಸ್ತೋತ್ರ. ಇನ್ನು ಕೂಡ ಪ್ರತಿದಿನ ವಾಕ್ಯದಲ್ಲಿ ಅದ್ಭುತವಾಗಿ ನಮ್ಮೆಲ್ಲರಿಗೆ ಮಾತಾಡಿ ದೇವರ ಉನ್ನತ ರೀತಿ ನಮ್ಮನ್ನು ಕಾರ್ಯಗಳು ಮಾಡಿ ರಕ್ಷಿಸಿ ರಕ್ಷಣೆ ಮಾರ್ಗ ನಡೆಸ್ತಾ ಬರ್ತೀನಿ ಎಂಬುದಾಗಿ ಜೀವನ ಬಟ್ಟೆ ನಮ್ಮ ರಕ್ಷಕ. ಆಮೇನ್ ಆಮೇನ್ ಆಮೇನ್.